Yes, good morning there. Already we have finished matrices and determinants chapter. There is a small announcement here. We will going to conduct the either online exam or offline exam at the college for limited strength per day. ಅಂತಂದರೆ ಒಂದು ರೂಮ್ಗೆ ಒಂದು 10 ಮೆಂಬರ್ಸ್ ಕೋರ್ಸೆ ಆ ಥರ ಒಂದು 6 ರೂಮ್ಸ್ ಅರೇಂಜ್ ಮಾಡಿ ಒಂದು ದಿನಕ್ಕೆ ಒಂದು 60 ಮೆಂಬರ್ಸ್ ಆರ್ 90 ಮೆಂಬರ್ಸ್ ಕೂತ್ಕೊಂಡು ಎಕ್ಸಾಮ್ ಬರೆಯೋ ಥರ ಮಾಡ್ತೀವಿ. ಅದು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಅನ್ನೋದು ನಮ್ಗೆ ಬಿಟ್ಟಿದ್ದು, ನೀವು ದಯವಿಟ್ಟು ಪ್ರಿಪೇರ್ ಹಾಕ್ತೀರಿ. ಸೆಕೆಂಡ್ ಪಾಯಿಂಟ್ ಬಂದು ಕ್ಲಾಸ್ ನಂಬರ್ಸ್ ಹಾಕೋವಾಗ ಕ್ಲಾಸ್ ನಂಬರ್ 23 ನಾನು ಹಾಕಿಲ್ಲ, ಮತ್ತು ಅದೆಲ್ಲೋ ಇತ್ತು ಯಾವ ವಿಡಿಯೋ ಅಂತ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲ ವಿಡಿಯೋಸ್ ನಿಮ್ಮ ಹತ್ರ ಇದೆ, ಎಲ್ಲ ಕ್ಲಾಸಸ್ ಕಂಟಿನ್ಯೂಷನ್ ಇದೆ. ನಾನೇ ನಂಬರ್ಸ್ ಕೊಡುವಾಗ ಕ್ಲಾಸ್ ನಂಬರ್ 22 ಇಂದ 24ಗೆ ಬಂದ್ಬಿಟ್ಟಿದ್ರೆ 23 ಹಾಕಿಲ್ಲ. ಸೊ ಆ ವಿಡಿಯೋ ಯಾವುದು ಅಂತ ಯಾರು ತಲೆ ಕೆಡಿಸ್ಕೋಬಾರ್ದು. ಅಲ್ಲಿಗೆ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ, ಒಂದು ದಿನಕ್ಕೆ ಇಷ್ಟೊಂದು ಸ್ಟ್ರೆಂತು ಅಂತ. ಆವಾಗ ಕ್ವಶನ್ ಪೇಪರ್ಸ್ ಕೂಡ ಬೇರೆ ಮಾಡಬೇಕಾಗುತ್ತೆ ಒಂದು ದಿನಕ್ಕೊಂದು ಎಕ್ಸಾಮ್ ಮಾಡಿದಾಗ. ಅದು ನಮಗೆ ಬಿಟ್ಟಿದ್ದು. ಏನೇ ಆಗಲಿ ನೀವು ಪ್ರಿಪೇರ್ ಆಗ್ತಿರ್ಬೇಕು. ಸಿಲೆಬಸ್ ಒನ್ಸ್ ಅಗೈನ್ I have announced matrices and determinants for a first round test. Leave it. Come to chapter number, I think it is not chapter number 2. Actually, relations and functions, trigonometric functions ಆದಮೇಲೆ matrices and determinants ಬರೋದು. matrices and determinants ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಸೆಕೆಂಡ್ ಯೂನಿಟ್ ತಗೊಂಡಾಗ ನಾನು ಫಸ್ಟ್ ಅರ್ಥ ಮಾಡಿಸಿದ್ದೀನಿ. ಹಾಗಾದ್ರೆ ಇದು ಥರ್ಡ್ ಯೂನಿಟ್ ಆಗೋದಿಲ್ಲ. ಇದು ಫಸ್ಟ್ ಯೂನಿಟಲ್ಲಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್, ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದು ಫಸ್ಟ್ ಬರಬೇಕು. ಎಸ್, this is theory. If you have in line and length up to 3 or 4 classes, ಕರೆಕ್ಟಾಗಿ ನೀವು 3-4 ಕ್ಲಾಸಸಲ್ಲಿ ವರ್ಕಿಂಗ್ ರೂಲ್ ಹೇಳುವಾಗ ಲೈನ್ ಆ್ಯಂಡ್ ಲೆಂತಲ್ಲಿದ್ದು ಬೇಜವಾಬ್ದಾರಿಯಿಂದ ಇಲ್ದಿರ ಲೈನ್ ಆ್ಯಂಡ್ ಲೆಂತಲ್ಲಿದ್ದು ವರ್ಕಿಂಗ್ ರೂಲ್ ಕಲ್ತು ಕಂಪ್ಲೀಟ್ ಈ ಚಾಪ್ಟರ್ ರಿಲೇಷನ್ಸ್ ಮತ್ತು ಫಂಕ್ಷನ್ಸ್ಗೆ ಹೋಗ್ತೀವಿ. ನಾವೆಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಹೋಗ್ತೀವಿ. ಟೋಟಲಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡು ವರ್ಕ್ ಮಾಡಬೇಕು ನೀವು ಈ ವರ್ಕ್ ಬುಕ್ಕನ್ನು. ಈ ಸೆಕೆಂಡ್ ವರ್ಕ್ ಬುಕ್ ಏನು ತಗೊಂಡ್ರೆ 8 ರೂಪೀಸ್ ಪೇ ಮಾಡಿ ಅದನ್ನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋಬೇಕು. ಪಾರ್ಟ್ ನಂಬರ್ 1 ರಿಲೇಷನ್ಸ್, ಪಾರ್ಟ್ ನಂಬರ್ 2 ಫಂಕ್ಷನ್ಸ್, ಪಾರ್ಟ್ ನಂಬರ್ 3 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ರೀತಿ ಡಿವೈಡ್ ಮಾಡ್ಕೊಂಡು ವರ್ಕ್ ಮಾಡಬೇಕು. ಎಸ್, ಈ ಕ್ಲಾಸಲ್ಲಿ ಅಂದರೆ ರಿಲೇಷನ್ಸ್ ಡೀಲ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಪಿ ಯು ಸಿ ಕಂಟಿನ್ಯೂಷನ್ ಇದು. ಫಸ್ಟ್ ಪಿ ಯು ಸಿಯಲ್ಲಿ ರಿಲೇಷನ್ ಫೈಂಡ್ ಔಟ್ ಮಾಡೋದು ಹೇಳ್ಕೊಡ್ತಿದ್ದು. ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಥವಾ 2 ಸೆಟ್ಸ್ ಕೊಟ್ಟಿದ್ದಾಗ ಇಟ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ಕೊಡ್ತಿದ್ದು. ಈಗ ಅಲ್ಲಿಂದ ಕಂಟಿನ್ಯೂಷನ್ ಟೈಪ್ಸ್ ಆಫ್ ರಿಲೇಷನ್ಸ್ ಅಂದರೆ ಯೂಸಿಂಗ್ ಫಸ್ಟ್ ಪಿ ಯು ನಾಲೆಡ್ಜ್ ವಿ ಹೌ ಟು ಫೈಂಡ್ ದ ರಿಲೇಷನ್ ಫಸ್ಟ್ ಇನ್ ಸ್ಟೆಪ್. ಅಥವಾ ಅವರೇ ಕೊಟ್ಟಿದ್ರೆ ಕೊಟ್ಕೊಳ್ಳಿ, ಅವರೇ ಕೊಟ್ಟಿದ್ರು ನಾವು ಟೈಪ್ಸ್ ಆಫ್ ರಿಲೇಷನ್ಸ್ಗೆ ಹೋಗ್ತೀವಿ. ಅಥವಾ ರಿಲೇಷನ್ ಕಂಡುಹಿಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಏನೇ ಆಗಲಿ ಅವರ ಟಾರ್ಗೆಟ್ ಇಸ್ ಟು ಸ್ಟಡಿ ದ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಥಿಯರಿಟಿಕಲ್ ಟೈಪ್ಸ್ ಆಫ್ ರಿಲೇಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ರಿಲೇಷನ್ ಡೆಫಿನೇಷನ್ದ ಬರೋಣ. ರಿಲೇಷನ್ ಡೆಫಿನೇಷನ್ ಬಿಲಾಂಗ್ಸ್ ಟು ಫಸ್ಟ್ ಪಿ ಯು ಟಾಪಿಕ್. ಸೆಕೆಂಡ್ ಪಿ ಯು ಕೇಳಕ್ಕೆ ಸಾಧ್ಯತೆಗಳು ಕಡಿಮೆ, ಆದರೆ ಕಳ್ತಿಟ್ಕೊಳ್ಳೋಣ. ಕೇಳಲ್ವ ರಿಲೇಷನ್ ಅನ್ನೋ ಡೆಫಿನೇಷನ್ ಕಳ್ತಾರೆ, ಆಮೇಲೆ ಅದರ ಟೈಪ್ಸ್ ಹೇಗಿರ್ತವೆ ಅಂತ ಹೋಗೋಣ. ಎಸ್, now we will be on the 7 definitions for 1 mark. 7 definitions ಕಳಿಯುವಾಗ 4th, 5th, 6th ಡೆಫಿನೇಷನ್ ಮೇಲೆ ಆ 3 ಡೆಫಿನೇಷನ್ಸ್ ಮೇಲೆ 3 marks ಪ್ರಾಬ್ಲಮ್ ಬರುತ್ತೆ. ಅಲ್ಲಿಗೆ 3 marks ಪ್ರಾಬ್ಲಮ್ ಅನ್ನೋದು 3 steps. Those 3 steps are in the basis of ಡೆಫಿನೇಷನ್ ನಂಬರ್ 4, 5, 6. ಆ ಡೆಫಿನೇಷನ್ಸ್ಗೆ ಬಂದಾಗ ಎಲ್ಲ ಡೆಫಿನೇಷನ್ಸು ಎಷ್ಟು ಪರ್ಫೆಕ್ಟಾಗಿ ಕಳೀತಾರೋ ಆ 4th one, 5th one, 6th oneಗೆ ಡಬಲ್ ಇಂಟ್ರೆಸ್ಟ್ ಕೊಡಿ. ಪ್ರಪಂಚ ಎಲ್ಲ ಮರೆತು 10 ನಿಮಿಷ 15 ಮಿನಿಟ್ಸ್ ಕಂಪ್ಲೀಟ್ ನಿಮ್ಮ ಕಾನ್ಸಂಟ್ರೇಷನ್ ವರ್ಕ್ ಬುಕ್ ವಿತ್ ವಿಡಿಯೋ ಇರಬೇಕಾಗುತ್ತೆ. ಪ್ಲೀಸ್ ವರ್ಕ್ ಬುಕ್ ತಗೊಂಡು ನೀವು ಈ ವಿಡಿಯೋನ ನೀವು ಪಾಠವನ್ನು ಕೇಳಿದ್ರೆ ಒಳ್ಳೇದಂತ ಕಾಣಿಸ್ತಿದೆ. ಎಸ್, ಕಮ್ ಟು ದ ಪಾಯಿಂಟ್, come to the definition. Yes, if your definition is absolute then only wait 1 mark. Sir, what is meant by absolute? Majority of you just picking the heart of the words in the definition. ಏನೋ ಒಂದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಹೇಳ್ಕೊಡ್ತೀವಿ, ಅದರಲ್ಲಿ ಮೇನ್ ಪಾಯಿಂಟನ್ನು ನೆನಪಿಟ್ಕೊಂಡಿರ್ತೀರ, ಅದನ್ನು ಮಾತ್ರ ಬರೆದ್ಬಿಟ್ಟು ಬಂದುಬಿಡ್ತೀರ. ಅವ್ರು ಕೊಡೋದಿಲ್ಲ. ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಅಂತ. ಸ್ಟಾರ್ಟಿಂಗ್ ಒಂದು ರಿಲೇಷನ್ಗೆ ಹೆಸರಿಡಬೇಕಾದ್ರೆ ಆ ರಿಲೇಷನ್ ಯಾವ ಸೆಟ್ಟಿಂದ ಬಂತು ಅನ್ನೋದು ಕೂಡ ಬರೀಬೇಕು.
if we are going to naming ceremony of a relation or on a set A is said to be ಅಂತ ಸ್ಟಾರ್ಟ್ ಮಾಡಿದವ್ರಿಗೆ ಮಾರ್ಕ್ಸ್. ಅಂತರ ಸ್ಟಾರ್ಟ್ ಮಾಡಿ ಮತ್ತೆ ಆ ಡೆಫಿನೇಷನ್ ಸಾರಾಂಶ ಏನಿದೆ ಅದನ್ನೆಲ್ಲ ಬರೀಬೇಕು. ಈಗ ನಾನು ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಹೇಳ್ಕೊಡ್ತೀನಿ. ದೋಸ್ ಆರ್ ದ ಡೆಫಿನೇಷನ್ ನಂಬರ್ 4, 5, 6. ಅವು ಪಕ್ಕ ಕಳಿಯೋದ್ರಿಂದ 3 ಮಾರ್ಕ್ಸ್ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಎಲ್ಲ ಡೆಫಿನೇಷನ್ಸ್ ಕಳಿಬೇಕು. ಆಲ್ ದಿ ಡೆಫಿನೇಷನ್ಸ್ 7 ಡೆಫಿನೇಷನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಬಟ್ ಡೆಫಿನೇಷನ್ ನಂಬರ್ 4, 5, 6, namely reflexive, symmetric, transitive, based on these 3 definitions we are going to deal 3 marks problem in the third main. Okay, come to the definition of relation. There is a set, just like in first PUC I am finding A cross C. A cross C is an order pairs. Every element of A is related to every element of A. So 1 is related to 1, 1 is related to 2 is related to 1, 2 is related to, so this is A cross A. A cross A ಇಂದ ಬರೋದೇ ರಿಲೇಷನ್. ಸೆಕೆಂಡ್ PUC ಪ್ರಾಬ್ಲಮ್ಸ್ ಅಲ್ಲಿ ಮೋರ್ ದ್ಯಾನ್ 90% ಪ್ರಾಬ್ಲಮ್ಸ್, ಅಂದರೆ 15 to 17 ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ 14-15 ಪ್ರಾಬ್ಲಮ್ಸ್ ರಿಲೇಷನ್ ಅವನೇ ಕೊಟ್ಬಿಟ್ಟು ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ ಚೆಕ್ ಮಾಡಿ ಅಂತ ನಮ್ಮನ್ನು ಕೇಳ್ತಾನೆ. ಇನ್ 1 or 2 ಪ್ರಾಬ್ಲಮ್ಸ್ ಅಲ್ಲಿ ರಿಲೇಷನ್ನು ನೀವೇ ಫೈಂಡ್ ಔಟ್ ಮಾಡಿ ಚೆಕ್ ಮಾಡಿ ಅಂತಾನೆ. ಹಾಗಾದರೆ ನಾವು ರಿಲೇಷನ್ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ನಮಗೊಂದು ನಾಲೆಡ್ಜ್ ಇರಬೇಕು. ಏನು ನಾಲೆಡ್ಜ್ ಸರ್? ಒಂದು ಪ್ರಾಬ್ಲಮಲ್ಲಿ ಒಂದು ಸೆಟ್ ಕೊಡ್ತಾನೆ, ಆ ಸೆಟ್ಟಿಂದ ಫಸ್ಟ್ ಎ ಕ್ರಾಸೇ ಕಂಡುಹಿಡ್ಕೊ ಇಫ್ ಇಟ್ ಈಸ್ ಪಾಸಿಬಲ್. ಕೆಲವೊಂದು ಇನ್ಫೈನೈಟ್ ಸೆಟ್ಸ್ ಇರ್ತವೆ, 144 ಆರ್ಡರ್ ಪೇರ್ಸ್ ಇರ್ತವೆ. ಅವಾಗೆಲ್ಲ ಬರೆಯೋಕ್ಕಾಗುತ್ತಾ? ಎ ಕ್ರಾಸೇ ಬರೆಯೋಕ್ಕಾಗಲ್ಲ. ಆವಾಗ ರಿಲೇಷನ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಬರ್ಕೊಳ್ತೀವಿ. ಹಾಗೆ ಓನ್ಲಿ ಫ್ಯೂ ಪ್ರಾಬ್ಲಮ್ಸ್ ಇನ್ ವಿಚ್ ವಿ ಹೌ ಟು ಫೈಂಡ್ ದ ರಿಲೇಷನ್, ದೆನ್ ಗೋ ಟು ದ ಟೈಪ್ಸ್ ಆಫ್ ರಿಲೇಷನ್ಸ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. Yes, I am written a set A 1, 2. After that, by using first few knowledge, I have written A cross C. You know, every element of set A is related to assigned or related. Related and the relation ಬಂದ್ಬಿಡುತ್ತೆ. Just assigned to each element of A. Assigned. Just image, pre-image. ಈ ಥರ assigned ಅಂದಾಗ 1ಗೆ 1 image. ಸಾರಿ 1ಗೆ 1 ಇಮೇಜ್, ಆಮೇಲೆ 1ಗೆ 2 ಇಮೇಜ್, ಆಮೇಲೆ 2ಗೆ 1 ಇಮೇಜ್, ಆಮೇಲೆ 2ಗೆ 2 ಇಮೇಜ್. ನೋಡಿ, ಬೇರೆ ಪಾಸಿಬಿಲಿಟಿ ಇಲ್ಲ. ವಿ ಹ್ಯಾವ್ ರಿಟನ್ ಆಲ್ ದ ಆರ್ಡರ್ ಪೇರ್ಸ್ ಆಫ್ ಎ ಕ್ರಾಸ್ ಎ. ಅದರಲ್ಲಿ ಪಿಕ್ ಮಾಡ್ಕೊಳ್ಳೋದು ರಿಲೇಷನ್. ಅದಕ್ಕೆ ನಾವು ಟೈಪ್ಸ್ ಆ ರಿಲೇಷನ್ ಹೆಸರು ಯಾಕೆ ಹಿಂಗೆ ಇಡಬೇಕು ಅನ್ನೋದನ್ನು ನೋಡೋಣ. ಎಸ್, ಕಮ್ ಟು ಡೆಫಿನೇಷನ್ ಆಫ್ ರಿಲೇಷನ್. ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಅಲ್ಲಿಗೆ ಲೆಟ್ ಎ ಬಿ ಎನಿ ಸೆಟ್ ಅಂತ ಸ್ಟಾರ್ಟ್ ಮಾಡಿರ್ಬೇಕು ನೀವು. ಲೆಟ್ ಕ್ಯಾಪಿಟಲ್ ಎ ಬಿ ಎನಿ ನಾನ್ ಎಂಪ್ಟಿ ಸೆಟ್ ಬರೆದಿದ್ದೀನಿ. ದೆನ್ ರಿಲೇಷನ್, ಐ ಹ್ಯಾವ್ ರಿಟನ್ 3 ರಿಲೇಷನ್ಸ್, R1, R2, R3. ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ನೋಡಿ, ಇದು ರಿಲೇಷನ್ನೇ, ಇದು ರಿಲೇಷನ್ನೇ, ಇದು ರಿಲೇಷನ್ನೇ. ಇವೆಲ್ಲ ಎ ಕ್ರಾಸ್ ಎಲ್ಲಿ ಪಿಕ್ ಮಾಡ್ಕೊಂಡಿದ್ದಾನೆ ಇಲ್ವಾ ನೋಡಿ. ಪ್ರತಿಯೊಂದು ಆರ್ಡರ್ ಪೇರ್ ಬಿಲಾಂಗ್ಸ್ ಟು ಎ ಕ್ರಾಸ್ ಎ. ಅಲ್ಲಿಗೆ ನಾವು ಒಂದು ಸೆಟ್ಟಲ್ಲಿ ಕೆಲವೊಂದು ಎಲಿಮೆಂಟ್ಸು ಪಕ್ಕಕ್ಕೆ ತೆಗೆದು ಬರೆದಿದ್ವಿ ಅಂದರೆ ಆ ಪಕ್ಕಕ್ಕೆ ತೆಗೆದು ಬರೆದಿರ್ತಕ್ಕಂಥ ಸೆಟ್ಟನ್ನು ಏನಂತೀವಿ? ಸಬ್ಸೆಟ್ ಆಫ್ ಎ ಬಿಗ್ ಸೆಟ್. ದಿಸ್ ಇಸ್ ಅ ಸಬ್ಸೆಟ್ ಆಫ್ ಬಿಗ್ ಸೆಟ್ ಬಿಕಾಸ್ ದೀಸ್ 2 ಆರ್ಡರ್ ಪೇರ್ಸ್ ಆರ್ ಪಿಕಿಂಗ್ ಫ್ರಮ್ ದಿಸ್ ಸೆಟ್. ದಿಸ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಸೆಟ್ ಬಿಕಾಸ್ ದೀಸ್ 2 ಆರ್ಡರ್ ಪೇರ್ಸ್ ಪಿಕಿಂಗ್ ಫ್ರಮ್ ದಿಸ್. These 4 also subset of this because all the 4 order pairs are picking from this. Every example, R1, R2, R3 are the subsets of a class A. Hence, relation is a cross product of 2 sets, subset of cross product of 2 sets. 2 sets ಅನ್ಬೋದು, 1 ಸೆಟ್ ಇರ್ಬೋದು. ಇನ್ ಕೇಸ್ ಬಿ ಏನಾದರೂ ಇದ್ದರೆ ಅವಾಗ ಎ ಕ್ರಾಸ್ ಬಿ ಬರುತ್ತೆ. Okay, let A be any non-empty set. Please keep it in mind. This is definition belongs to first PU. Even though, please try to learn. Try to remember until final exams. Competitive, including competitive exams also, please. Let A be a non-empty set. Relation is a subset of A cross A. Relation on a set define ಮಾಡಿ ಅಂತ ಕೇಳ್ತಾನೆ. Just define relation ಅನ್ನಲ್ಲ, define relation on a set. So ನೀನು ಸೆಟ್ ಇಂದ ಸ್ಟಾರ್ಟ್ ಮಾಡಬೇಕು. This definition belongs to first PU. This not includes in 7 definitions. ನಾನು ಏನು ಹೇಳಿದೆ, 7 definitions ಅನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ ಇವತ್ತು.
ಅದರಲ್ಲಿ 4th 5th 6th ಮೇಲೆ 3 ಮಾರ್ಕ್ ಪ್ರಾಬ್ಲಮ್ ಮಾಡ್ತೀವಿ ಅಂತ ಹೇಳಿದೆ. ಈ ಡೆಫಿನೇಷನ್ ಆಫ್ 7ನಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇದು ಫಸ್ಟ್ ಪೀಸಿಗೆ ಸೇರಿದ್ರಿಂದ ನಾನು ಲೈಟಾಗಿ ತೊಗೊಳ್ತಾ ಇದ್ದೀನಿ. ಎಸ್, definition of relation is over. What is the definition of relation? A is a non-empty set. Then relation is a cross subset of A cross A. ಅದನ್ನು ನಾವು ಈ ರೀತಿ ಕೂಡ ತೋರಿಸ್ತೀವಿ. A cross A. Relation is a subset of A cross A. If instead of giving one set, if they will supposed to give B, then relation is a subset of A cross B ಅಂತ ಬರೀತೀವಿ. ಅವಾಗ ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸು ಬಿ ಅಲ್ಲಿ ತಗೊಂತೀವಿ ಅಷ್ಟೇ. ಎವ್ರಿ ಸೆಕೆಂಡ್ ಎಲಿಮೆಂಟ್ ಆಫ್ ಆರ್ಡರ್ ಪೇರ್ ಎಕ್ಸ್ ವೈ ತಗೊಂಡಾಗ ವೈ, ಎ ಬಿ ತಗೊಂಡಾಗ ಬಿ, ಎವ್ರಿ ಸೆಕೆಂಡ್ ಎಲಿಮೆಂಟ್ ಆಫ್ ಆರ್ಡರ್ ಪೇರ್ ಫ್ರಮ್ ಸೆಕೆಂಡ್ ಸೆಟ್. ಹಿಯರ್ ದರ್ ಇಸ್ ನೋ ಸೆಕೆಂಡ್ ಸೆಟ್, ಅದಕ್ಕೆ ಫಸ್ಟ್ ಸೆಟ್ ಎಲ್ಲ ಪಿಕ್ ಮಾಡಿದ್ದೀನಿ. ಸೊ ಇಷ್ಟು ಫಸ್ಟ್ ಪಿ ಯು ಬೇಸಿಕ್ಸ್, ಅಂದರೆ ಫಸ್ಟ್ ಡೆಫಿನೇಷನ್ ಸಮೇತ. ಈಗ ನಾವೇನು ಮಾಡ್ತೀವಿ, ಕಮ್ ಟು ಸೆಕೆಂಡ್ ಪಿ ಸಿ ಟಾಪಿಕ್ಸ್. ಎಸ್, ದ ವೆರಿ ಫಸ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಎಂಟಿ ರಿಲೇಷನ್ಸ್. ನಾವು ಟೈಪ್ಸ್ ಆಫ್ ರಿಲೇಷನ್ಸ್ಗೆ ಹೋಗಿರೋದು ಫಸ್ಟ್ ಪಿ ಸಿ ಕಂಟಿನ್ಯೂಷನ್. ಹೌ ಟು ಫೈಂಡ್ ದ ರಿಲೇಷನ್ ಫ್ರಮ್ ಎ ಕ್ರಾಸ್ ಸಿ ಅಂತ ಕಳ್ತಿದ್ದಾದ್ಮೇಲೆ ಹೌ ಟು ನೇಮಿಂಗ್ ಸೆರೆಮನಿ ಆಫ್ ರಿಲೇಷನ್, ಅದನ್ನು ಟೈಪ್ಸ್ ಆಫ್ ರಿಲೇಷನ್ಸ್ ಅಂತ ಕರಿತೀವಿ. ಯಾವಾಗ ರಿಫ್ಲೆಕ್ಸಿವ್ ಆಗುತ್ತೆ, ಯಾವಾಗ ಸಿಮೆಟ್ರಿಕ್ ಆಗುತ್ತೆ, ಯಾವಾಗ ಟ್ರಾನ್ಸಿಟಿವ್ ಆಗುತ್ತೆ ಅನ್ನೋ ವಿಚಾರನ ಬರ್ಕೊಳಕ್ಕೆ ಹೋಗ್ತೇವೆ. ಎಸ್, ವೆರಿ ಫಸ್ಟ್ ಒನ್ ಎಂಟಿ ರಿಲೇಷನ್. Definition: a relation capital R, proper start is important for definitions. ನಾಗಲೇ ಹೇಳಿದೆ, ಆರ್ಟ್ ಆಫ್ ದಿ ಡೆಫಿನೇಷನ್ ಪಿಕ್ ಮಾಡಿಕೊಂಡು ಅಬ್ಸಲ್ಯೂಟ್ ಅನ್ನೋ ವಿಚಾರವನ್ನು ಮರಿತೀರಾ. ನಾವು ರಿಲೇಷನ್ ಯಾವಾಗ ಎಂಟಿ ಆಗುತ್ತೆ ಅಂತ ಹೇಳಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಇಲ್ಲಿ ಎಂಟಿ ಯಾವುದು ರಿಲೇಷನ್. ಸೊ ಆ ರಿಲೇಷನ್ನು ನಾವು ಸ್ಟಾರ್ಟ್ ಮಾಡಬೇಕು. A relation capital R on a non-empty set ಅಥವಾ on a set, non-empty ಅಂತ ಏನಿಲ್ಲ, on a set capital A, this is the proper start. Remaining unnecessary, ಅದು ಬೇಕೇ ಬೇಕು, ಅದು ತಪ್ಪು ಬರೀರಿ ಅಂತ ಹೇಳಿಲ್ಲ, ಅದ್ರ ಜೊತೆಗೆ ಇದು ನಾವು ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು. A relation capital R on a set A is said to be empty relation. Empty relation. Yes, please. What is that? Subset of A cross A. Even ಇಲ್ಲಿ R4 ತಗೊಳ್ತೀನಿ, ಏನು ಆರ್ಡರ್ ಪೇರ್ಸ್ ಬರಲ್ಲ R4 ಅಲ್ಲಿ ನಾನು. This is also subset of A cross A. We know that null set is a subset of any set. Is it? ಹಾಗೇನೆ R4 ಅಲ್ಲಿ ಒಂದು ಆರ್ಡರ್ ಪೇರ್ ಕೂಡ ಇಲ್ಲ, ಆದರೂ ಕೂಡ ಎ ಕ್ರಾಸ್ ಇದು ಸಬ್ಸೆಟ್ಟು. ಅಲ್ಲಿಗೆ ಡೆಫಿನೇಷನ್ಗೆ ಇನ್ನೊಂದ್ಸರಿ ಬರೋಣ. ಎಂಟಿ ರಿಲೇಷನ್: ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಎಂಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ, ಸಿಂಗಲ್ ಎಲಿಮೆಂಟ್ ಅಂತ ತಗೊಂಡಾಗ ಅದು ಸೆಟ್ಟಿಗೆ ಸಂಬಂಧಪಟ್ಟಿರ್ತದೆ, ಆರ್ಡರ್ ಪೇರ್ ಅಂತ ತಗೊಂಡಾಗ ಅದು ರಿಲೇಷನ್ ಸಂಬಂಧಪಟ್ಟಿರ್ತದೆ. ಈ ಟೆಕ್ನಿಕ್ಸು, ಈ ಟರ್ಮಿನಾಲಜಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಸರ್, ನಾನು ಕೆಲವೊಂದು ನಿಮ್ಮ ಮೆಟೀರಿಯಲಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಆರ್ಡರ್ ಪೇರ್ ಅಂತಿದ್ದಾಗ ಬಿಲಾಂಗ್ಸ್ ಟು ಆರ್ ಎ ಇರಬೇಕು, ಆ ಇಂಡಿವಿಜುವಲ್ ಎ ಬಿ ಸಿ ಬಗ್ಗೆ ಮಾತನಾಡಾಗ ಬಿಲಾಂಗ್ಸ್ ಟು ಎ ಇರಬೇಕು. ನಾನು ಎಲ್ಲ ಕಡೆ ಎ ಆರ್ ಮಿಕ್ಸ್ ಮಾಡಿದ್ದೀನಿ, ಕರೆಕ್ಷನ್ ಮಾಡಿಸ್ತೀನಿ, ಡೋಂಟ್ ವರಿ. ಓಕೆ, ವಿ ಆರ್ ಇನ್ ದ ಡೆಫಿನೇಷನ್ ಆಫ್ ಎಂಟಿ ರಿಲೇಷನ್. ಪ್ಲೀಸ್, ಎ ರಿಲೇಷನ್ ಆರ್ on a set capital A is said to be empty if no element of A is related to any element of A. Please catch this point. No element of A, ಯಾವ ಎಲಿಮೆಂಟು ಇನ್ನು ಅದೇ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಜೊತೆ ರಿಲೇಷನ್ ಹೊಂದಿರಲ್ಲ. ಅರ್ಥ ಆಗ್ತಿದೆಯಾ? ಕ್ಲಾಸಲ್ಲಿ 4 ಮೆಂಬರ್ಸ್ ಕೂತಿದ್ದಾರೆ, 4 ಮೆಂಬರ್ಸು ಕಿತ್ತಾಡಿದ್ದಾರೆ, ಯಾರು ಅಂದರೂ ಮಾತಾಡಲ್ಲ. ಬೆಳಗ್ಗೆ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಲೆಕ್ಚರರ್ಸ್ ಬಂದು ಪಾಠ ಮಾಡ್ಕೊಡೋದು, ಸಾಯಂಕಾಲ ಮನೆಗೆ ಹೋಗ್ತಾರೆ. ಯಾರು ಲೆಟ್ ದ ನೇಮ್ಸ್ ABCD
ಒಂದು ಕ್ಲಾಸಲ್ಲಿ 4 ಮೆಂಬರ್ಸ್ ಮಕ್ಕಳು ಕೂತಿದ್ದಾರೆ, ಏನು ಕಾರಣಕ್ಕೋ ಗೊತ್ತಿಲ್ಲ. ಎ ಬಿ ಸಿ ಡಿ ಜೊತೆ ಜಗಳ, ಬಿ ಎ ಬಿ ಡಿ ಜೊತೆ ಜಗಳ, ಸಿ ಎ ಬಿ ಡಿ ಜೊತೆ ಜಗಳ, ಡಿ ಎ ಬಿ ಸಿ ಜೊತೆ ಜಗಳ. ಯಾರೂ ಮಾತಾಡೋದಿಲ್ಲ. ಸೊ ನೋ ಒನ್ ಈಸ್ ಫ್ರೆಂಡ್ ಟು ಎನಿ ಒನ್ ಇನ್ ಕ್ಲಾಸ್. ನೋ ಒನ್ ಈಸ್ ಫ್ರೆಂಡ್ ಸ್ನೇಹಿತ. ನೋ ಒನ್ ಈಸ್ ಫ್ರೆಂಡ್ ಟು ಎನಿಬಡಿ ಇನ್ ದ ಕ್ಲಾಸ್. 4 ಜನ ಕಿತ್ತಾಡಿದ್ದಾರೆ. ಯಾರ ಜೊತೆ? 4 ಜೊತೆ. ಎ ಅನ್ನೋ ತಗೊಂಡ್ರೆ ಮಿಕ್ಕಿದ್ದು 3 ಜೊತೆ ಕಿತ್ತಾಡಿದ್ದಾನೆ, ಬಿ ಅನ್ನೋ ತಗೊಂಡ್ರೆ ಮಿಕ್ಕಿದ್ದು 3 ಜೊತೆ ಕಿತ್ತಾಡಿದ್ದಾನೆ, ಸಿ ಅನ್ನೋ ತಗೊಂಡ್ರೆ ಮಿಕ್ಕಿದ್ದು 3 ಜೊತೆ ಕಿತ್ತಾಡಿದ್ದಾನೆ, ಡಿ ಅನ್ನೋ ತಗೊಂಡ್ರೆ ಮಿಕ್ಕಿದ್ದು 3 ಜನ ಜೊತೆ ಕಿತ್ತಾಡಿದ. ಹಾಗಾದರೆ ಯಾರು ಫ್ರೆಂಡು? ನೋ ಬಡಿ ಈಸ್ ಫ್ರೆಂಡ್ ಟು ಎನಿಬಡಿ. ಸಚ್ ಎ ಕ್ಲಾಸ್ ರೂಮ್ is called empty classroom. Just I have taken general example. So come to same terminology to the relations chapter. A relation are on a set A, that is absolute start. Absolute start is important for 1 mark. Is said to be empty relation if no element of A is related to any element of A. ಎಲ್ಲಿರ್ತಕ್ಕಂಥ ಎಲಿಮೆಂಟ್, ಒಂದು ಎಲಿಮೆಂಟ್ ತಗೊಂಡು ಯಾವುದಕ್ಕೂ ರಿಲೇಷನ್ ಆಗಿರಲ್ಲ ಅದು. ಗೊತ್ತಾಗ್ತಿದೆಯಾ? ಇದನ್ನು ನಂಬರ್ ಆಫ್ ವೇಸಲ್ಲಿ ಬರೆಯಬಹುದು. ಬಟ್ ಅಕಾರ್ಡಿಂಗ್ ಟು NCERT ವರ್ಡ್ಸ್ ಇದ್ದಾಗ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದನ್ನೇ ಬರ್ಕೊಂಡೋಗಿರ್ತಾರೆ. ನಮ್ಮ ಮನಸ್ಸಲ್ಲಿ ಯಾವಾಗ ಸ್ಕೀಮ್ ಪ್ರಕಾರ ಇರುತ್ತೋ ಅವನ ಪಕ್ಕಕ್ಕೆ ಹಿಂದೆ ಮುಂದೆ ತಿರುಗಿದ್ರೆ ವ್ಯಾಲ್ಯೂ ಮಾಡ್ಕೊಂಡು ಹೋಗ್ತಿರ್ತಾನೆ. ನೀವು ಪ್ಯಾರಲಲ್ ಆನ್ಸರ್ಸ್ ಬರೆಯೋಕ್ಕೆ ಹೋಗಿ ಸರ್ ಇಂಗ್ಲೀಷ್ ಮೀನಿಂಗ್ ಒಂದೇ ಬರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿನ್ನ ಎಕ್ಸ್ಪೆರಿಮೆಂಟಲ್ಲಿ ಅವನು ಸಕ್ಸಸ್ ಮಾಡೋಕ್ಕೆ ರೆಡಿ ಇರಲ್ಲ. ಅವನು ಸ್ಕೀಮ್ ಪ್ರಕಾರ ಇದ್ದರೆ ಟಿಕ್ ಹಾಕ್ಕೊಂಡು ಹೋಗ್ತಾ ಇರ್ತಾನೆ, ಇಲ್ಲಾಂದ್ರೆ ರೌಂಡ್ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ನಿನ್ನ ಬುಕ್ಲೆಟ್ ನೋಡಿದಾಗ ಇದು ಕೂಡ ಸರಿ ಇದೆಲ್ಲ ಮೀನಿಂಗ್ ಅಂದರೆ ಮಾತ್ರ ನಿನ್ನ ನ್ಯಾಯ ಸಿಗುತ್ತೆ. ಹಾಗ್ಯಾಕೆ? ಹಂಗೆ ನಿಮ್ಮ ಅದೃಷ್ಟವನ್ನು ಇನ್ನೊಬ್ಬನ ಕೈಯಲ್ಲಿ ಹಾಕಿಡ್ತೀರಾ? ಸೊ ಪ್ಲೀಸ್ ಫಾಲೋ ದಿ NCERT ವರ್ಡ್ಸ್. ಅದಕ್ಕೆ ನಾನು ಬುಕ್ಕಲ್ಲಿದ್ದಂಗೆ ಬರೀಬೇಕಾ ಸರ್ ಅಂತ ಕೇಳೋ ಕ್ವಶನ್ಗೆ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪರಿಸ್ಥಿತಿಗಳು ಆ ಥರ ಬಂದ್ಬಿಟ್ಟಿದೆ. ಎಲ್ಲರೂ ಒಂದು 100 ಜನ ವ್ಯಾಲ್ಯೂಯೇಷನ್ಗೆ ಬಂದರೆ 100 ಜನನೂ ಯಾವ ಆನ್ಸರ್ ಆದರೂ ಬರೀಲಿ, ನೀಟಾಗಿ ಅದನ್ನು ನೋಡಿ ವ್ಯಾಲ್ಯೂಯೇಷನ್ ಮಾಡೋರು ಇರೋದಿರಲ್ಲ. ಸ್ಕೀಮ್ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ವ್ಯಾಲ್ಯೂಯೇಷನ್ ಮುಗಿಬೇಕು, ನೀವು ಬಲ್ಪಷ್ಟಾಗ್ಬಿಟ್ಟಿರ್ತೀರ. ಸೊ ಹಾಗಾಗಿ ನಾನು ಬುಕ್ಕಲ್ಲಿರೋದನ್ನೇ ಬರೀಬೇಕಾ ಅನ್ನೋ ಕ್ವಶನ್ ಇನ್ನೊಂದ್ಸಲಿ ವ್ಯಾಲ್ಯೂಯೇಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೇನೆ. ಹೌದು, ನಾನು ಏನು ವರ್ಡ್ಸ್ ಸೆಂಟೆನ್ಸ್ ಯೂಸ್ ಮಾಡ್ತೀನೋ ಅದನ್ನೇ ಮಾಡಿರಿ. ಮೆಥಡ್ಸ್ ಕೂಡ ಹಾಗೇನೆ ಸ್ಕೀಮ್ ಪ್ರಕಾರ ಇರೋ ಮೆಥಡ್ಸ್ ನೋಡಿಕೆ ಮಾಡಿರ್ತೀನಿ. ಇದೇ ಮೆಥಡ್ ಮಾಡಬೇಕು ಸರ್, ಇದು ಮ್ಯಾಥ್ಸ್ ಅಲ್ವಾ ಅಂದರೆ ನೀನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ, ನಿನಗೆ ಲಾಸ್ ಅದು. ಪ್ಲೀಸ್. ಎಸ್, ಡೆಫಿನೇಷನ್ ಆಫ್ ಎಂಪ್ಟಿ ರಿಲೇಷನ್ ಈಸ್ ಓವರ್ ಸರ್. ಎಕ್ಸಾಂಪಲ್ ಮುಖಾಂತರ ತೋರಿಸಿ ಸರ್. ನೋಡಿ, R4 ಒಂದು ಆರ್ಡರ್ ಪೇರ್ ಕೂಡ ಬರೋದಿಲ್ಲ ನಾನು ಸರ್. ಹಿಂಗೆ ಬರ್ದಾಕಾದ್ರೆ ಆಗುತ್ತೆ ಸರ್. ಇಂಥ ಎಕ್ಸಾಂಪಲ್ಸ್ ಕೊಡಬಾರ್ದು. ಕೊಟ್ಕೊಂಡು ಬಾ, ಬಟ್ ಆ ಎಕ್ಸಾಂಪಲ್ ನಂಬೇಡ, ಅದ್ರ ಜೊತೆಗೆ ನಾನು ಇನ್ನೊಂದು ಬರೆಸ್ತೀನಿ. ಅಲ್ಲಿಗೆ ಔಟ್ ಆಫ್ ದೀಸ್ 4 ಎಕ್ಸಾಂಪಲ್ಸ್ ಹೌ ಮೆನಿ ರಿಲೇಷನ್ಸ್ ಐ ಹ್ಯಾವ್ ರಿಟನ್? 1 2 3 4. Fourth one is the example for this empty relation, but that is a particular example, it's not a general. ಅಲ್ಲಿಗೆ on board relation number 4, example number 4 is the example for empty relation. ಸೊ ಏನು ಇಲ್ಲ ನೋಡಿ, ಆ ಎಲಿಮೆಂಟ್ ಜೊತೆ ಯಾವುದೂ ರಿಲೇಷನ್ ಹೊಂದಿಲ್ಲ. ಹಾಗಾದರೆ R4 ಒಂದಾಯ್ತು ಸರ್ ಎಂಪ್ಟಿ ರಿಲೇಷನ್ಗೆ. ಇನ್ನು ಮತ್ತೆ ಜನರಲ್ ಎಕ್ಸಾಂಪಲ್ ಅಂತಿದ್ದೀರಾ? ಎಸ್ ಪ್ಲೀಸ್, ದಿಸ್ ಇಸ್ ಅ ಜನರಲ್ ಎಕ್ಸಾಂಪಲ್ ವಿಚ್ ಇಸ್ ಇನ್ ದ NCERT book. Please, already I have said, collect NCERT books from your seniors, but not work books. ವರ್ಕ್ ಬುಕ್ಸನ್ನು ನೀವು ಯಾರ ಹತ್ರ ನಿಸ್ಕೋಬಾರ್ದು. ಕಾಪಿ ಮಾಡ್ತೀರಾ ನೀವು, ಹೋಮ್ವರ್ಕು ಲಾಸ್ ಆಗಿಬಿಡ್ತೀರ. ಇಟ್ ಇಸ್ ಎ ಸ್ಲೋ ಪಾಯ್ಸನ್ ವರ್ಕ್. ನಿಮಗೆ ಗೊತ್ತಾಗೋದಿಲ್ಲ ಮ್ಯಾಥ್ಸಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತು ಮಾರ್ಕ್ಸ್ ಅಂತ. ಯಾರು ಸೀನಿಯರ್ಗಳು ನೋಟ್ಸ್ ಇಟ್ಕೊಂಡು ಮನೆಯಲ್ಲಿ ವರ್ಕ್ ಮಾಡೋಕ್ಕೆ ಮೈಬಾರ್ ಆದಾಗೆಲ್ಲ ನೋಟ್ಸ್ ತೆಗೆದು ಕಾಪಿ ಮಾಡ್ತಾರೋ ಅವ್ರಿಗೆ ಆ ಸ್ಲೋ ಪಾಯ್ಸನ್ ಅನ್ನೋದು ಆ ರಿಸಲ್ಟ್ ಆನ್ಯಲ್ ಎಕ್ಸಾಮ್ ದಿವಸ ಕೆಲಸ ಮಾಡುತ್ತೆ. ಇನ್ನು ನಾನು ಇದಕ್ಕಿಂತ ಹೇಳೋದಿಲ್ಲ. ಪ್ಲೀಸ್, ಯು ಶುಡ್ ಓನ್ಲಿ ಕಲೆಕ್ಟ್ ದಿ NCERT books including exemplar from your seniors, please. Okay, yes, empty relation is definition is over, example is also over. I will going to give a second example, and it is general example for empty relation. In a boys school, A be the set of boys in a school. Without starting set A and relation R, your definition is wrong. ಪ್ರಾಪರ್ ಸ್ಟಾರ್ಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಇದ್ದೀನಿ. ಲೆಟ್ ಕ್ಯಾಪಿಟಲ್ A ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಬಾಯ್ಸ್ ಸ್ಕೂಲ್. ಕ್ಯಾಚ್ ದಿಸ್ ಪಾಯಿಂಟ್. ಹಾಗಾದರೆ ಬಾಯ್ಸ್ ಸ್ಕೂಲ್ನೆಲ್ಲ ತಗೊಂಡು ಸೆಟ್ A ಅಂತ ಕರೆದಿದ್ದೀನಿ.
ಎಲ್ಲಿ ಯಾರಿದ್ದಾರೆ? ಸೆಟ್ ಆಫ್ ಬಾಯ್ಸ್ ಇನ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಅಥವಾ ಕ್ಲಾಸ್. ಪರ್ಟಿಕ್ಯುಲರ್ ಸ್ಕೂಲ್ ಅಥವಾ ಕ್ಲಾಸ್. ಇದರ ಮೇಲೆ ರಿಲೇಷನ್ ಡಿಫೈನ್ ಮಾಡ್ತಾ ಇದ್ದೀನಿ. ಏನು ಸರ್? ಎಕ್ಸ್ ಕಾಮ ವೈ ಸಚ್ ದಟ್, ಇನ್ಮೇಲೆ ಹಿಂಗೆ ಬರೀತು ರಿಲೇಷನ್ ಜನರಲ್ ಆಗಿ. ಎಕ್ಸ್ ಇಸ್ ಎ ಸಿಸ್ಟರ್ ಆಫ್ ವೈ. ಇಸ್ ಇಟ್ ಪಾಸಿಬಲ್? ನಾವು ಹೋಗಿರೋದು ಯಾವ ಸ್ಕೂಲ್ಗೆ? ಬಾಯ್ಸ್ ಸ್ಕೂಲ್ಗೆ. ರಿಲೇಷನ್ ಏನು ಹೇಳ್ತಾ ಇದ್ದೀವಿ? ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಅನ್ನೋದು ಇಬ್ಬರು ವ್ಯಕ್ತಿಗಳು. ಯಾವುದರಲ್ಲಿ? ಬಾಯ್ಸ್ ಸ್ಕೂಲಲ್ಲಿ. ಎಕ್ಸ್ ಇಸ್ ಎ ಸಿಸ್ಟರ್ ಆಫ್ ವೈ. ಹೇಗಿರ್ತಾರೆ? ಯಾರನ್ನಾದರೂ ತಗೋ, ಬ್ರದರ್ ಆಗ್ಬೋದೇ ಹೊರ್ತು ಸಿಸ್ಟರ್ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಹೌ ವಿ ಕ್ಯಾನ್ ಫಿಲ್ ದ ರಿಲೇಷನ್? ಎಷ್ಟು ಜನ ಬರ್ತಾರೆ ಇಲ್ಲಿ? ಯಾರೂ ಬರೋದಿಲ್ಲ. ನೋ ಒನ್ ಈಸ್ ರಿಲೇಟೆಡ್ ಟು ಎನಿಬಡಿ ಆಫ್ ದಟ್ ಕ್ಲಾಸ್ ರೂಮ್ ಅಂಡರ್ ದಿಸ್ ರಿಲೇಷನ್, ಓನ್ಲಿ ಸಿಸ್ಟರ್ ಅಂತ ತಗೊಂಡಾಗ. ಮತ್ತು ಅದೇ ಎಕ್ಸಾಂಪಲ್ಗೆ ರಿಲೇಷನ್ ಚೇಂಜ್ ಮಾಡಾಕ್ತೀನಿ, ಆವಾಗ ಯಾರ್ಯಾರು ಬರ್ತಾರೋ ನೀವು ಹೇಳಿ. ಎಕ್ಸ್ ಇಸ್ ಎ ಕ್ಲಾಸ್ಮೇಟ್ ಆಫ್ ವೈ. ಲೆಟ್ ಎ ಬಿ ಸೆಟ್ ಆಫ್ ಬಾಯ್ಸ್ ಇನ್ ಎ ಸ್ಕೂಲ್ ಅಂತ ತಗೊಂಡಾಗ ಬರೋದಿಲ್ಲ. ಲೆಟ್ ಎ ಬಿ ಯಾವುದು ಬರೋದಿಲ್ಲ? ಯೂನಿವರ್ಸಲ್ ರಿಲೇಷನ್ ಅರ್ಥ ಮಾಡ್ಸಕ್ಕೆ ಹೋಗಿದ್ದೀನಿ. ಎಂಟಿ ಮುಗ್ದಾಯಿತು. ಪ್ಲೀಸ್, ದೇರ್ ಆರ್ 2 ಎಕ್ಸಾಂಪಲ್ಸ್ ಫಾರ್ ಎಂಟಿ ರಿಲೇಷನ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಟೇಕ್ ಒನ್ ಸೆಟ್, write the relation, start the relation R is equal to, just write the flower bracket, leave it. Don't try to write the order pairs inside the relation. Is it general example for empty? No, it is a particular example for empty. Then bari bad sir, bari adar jotege ನಾನು ಬರೆಸ್ತಾ ಇದನ್ನಲ್ಲ. ಸೊ ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಎಂಟಿ ರಿಲೇಷನ್ ಅಂದಾಗ ನೀನು ಎಕ್ಸಾಮಲ್ಲಿ ಮಾಡಬೇಕಾದ ಕೆಲಸ ಇಷ್ಟೇ. ಪ್ಲೀಸ್ ಎಲ್ಲಿ ಬೇಕಾದರೂ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊ. ರೈಟ್ ಎ ಸೆಟ್ ವಿತ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಐ ಆಮ್ ರಿಟನ್ 1, 2. Then example 1, just write R, that's all. R4 ಬೇಡ, ನಾನು 4 ಎಕ್ಸಾಂಪಲ್ಸ್ ಕೊಟ್ಟು ನಾನು ತೋರ್ಸಕ್ಕೆ R4. Write the flower brackets, leave it the order pairs. ಏನು ಬರೆಯಕ್ಕೆ ಹೋಗ್ಬೇಡ. That is the particular example of a empty relation on that set. Let's go to example number 2. ಇದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊ. ಒಂದು ಕ್ವಶನ್ ಟು ಆನ್ಸರ್ ಮಾರ್ಕ್ ಮಾಡ್ಕೊ ಸೈಡಲ್ಲಿ ಎಲ್ಲಾದ್ರೂ ನನ್ನ ಜಾಗ ಇದ್ರೆ. ಎಸ್ ಲೆಟ್ ಎ ಬಿ ದ ಸೆಟ್ ಆಫ್ ಬಾಯ್ಸ್ ಇನ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಅಥವಾ ಕ್ಲಾಸ್ ಮೆನ್ಷನ್ ಮಾಡು. ಸ್ಕೂಲ್ಗಿಂತ ಕ್ಲಾಸ್ ಮೆನ್ಷನ್ ಮಾಡು. ಕ್ಲಾಸ್ ಮೆನ್ಷನ್ ಮಾಡಿದ್ರೆ ಇನ್ನೊಂದು ಡೆಫಿನೇಷನ್ ಕೂಡ ಹೆಲ್ಪ್ ಆಗುತ್ತೆ. ಲೆಟ್ ಎ ಬಿ ದ ಸೆಟ್ ಆಫ್ ಬಾಯ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಆರ್ ಎಕ್ಸ್ ಕಾಮ ವೈ. ಎಕ್ಸ್ ಇಸ್ ದ ಸಿಸ್ಟರ್ ಆಫ್ ವೈ. ಹೂ ಈಸ್ ರಿಲೇಟೆಡ್ ಟು ಹೂಮ್ ಇನ್ ದಿಸ್ ಎಕ್ಸಾಂಪಲ್? ನೋ. ನಿನಗೆ ಒಬ್ಬ ವಿದ್ಯಾರ್ಥಿನ ಎಬ್ಸ್ಬಿಟ್ಟು ಇವನಿಗೆ ಸಿಸ್ಟರ್ ಎದ್ದೇಳು ಅಂದರೆ ಯಾರು ಎದ್ದೇಳ್ತಾರೆ? ಯಾರು ಎದ್ದೇಳಲ್ಲ. ಯಾವಾಗ ಯಾರು ಎದ್ದೇಳಲ್ವೋ ಆವಾಗ ಅವನಿಗೆ ರಿಲೇಟ್ ಆಗೋರು ಯಾರು ಇಲ್ಲ. ರಿಲೇಟ್ ಮೀನ್ಸ್ ಸಿಸ್ಟರ್. ಇನ್ ದಿಸ್ ಎಕ್ಸಾಂಪಲ್ ಸಿಸ್ಟರ್ ಇಸ್ ದ ರಿಲೇಷನ್. ಸೊ ನೋ ಬಡಿ ಈಸ್ ರಿಲೇಟೆಡ್ ಟು ಎನಿಬಡಿ ಅಂಡರ್ ದಿಸ್ ಕಂಡೀಷನ್. ಕ್ಯಾಚ್ ದಿಸ್ ಪಾಯಿಂಟ್. ಸರ್ ಆ ಕ್ಲಾಸಲ್ಲೇ ಒಬ್ಬ ಬಾವ ಬಾಮ ಇದ್ದ ಸರ್, ಏನಾಗ್ತಾರೆ ಸರ್ ಅವರು? ಬ್ರದರ್ ಇನ್ ಲಾ. ಬಾವ ಬಾಮ ಇದ್ದ ಇಸ್ ನಾಟ್ ಎ ರಿಲೇಷನ್ ಇನ್ ದಿಸ್ ಎಕ್ಸಾಂಪಲ್. ಸಿಸ್ಟರ್ ಇಸ್ ದ ರಿಲೇಷನ್. ರಿಲೇಷನ್ ಚೇಂಜ್ ಮಾಡಿದ್ರೆ ಮತ್ತೆ ಅದು ಎಂಟಿ ಆಗ್ಬೋದು ಸರ್? ಆಗ್ಬೋದು, ಆಗದೆ ಇರ್ಬೋದು. ಓಹೋ, ಅಲ್ಲಿಗೆ ರಿಲೇಷನ್ ಮೇಲೆ ಡಿಪೆಂಡ್. ನಾನ್ ಎಂಟಿ ಆಗುತ್ತಾ ಎಂಟಿ ಆಗುತ್ತಾ ಅನ್ನೋದು. ಎಸ್ ಲೆಟ್ ಎ ಬಿ ದ ಸೆಟ್ ಆಫ್ ಬಾಯ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಪ್ಲೀಸ್ ಮಾರ್ಕ್ ಇಟ್, ಅಥವಾ ಇದ್ರೆ ಪ್ರಿಂಟಲ್ಲಿ ನೋಡಿ. ಆರ್ ರಿಲೇಷನ್ ಆನ್ ಎ ಸೆಟ್ ಎಕ್ಸ್ ಕಾಮ ವೈ. ಎಕ್ಸ್ ಇಸ್ ಎ ಸಿಸ್ಟರ್ ಆಫ್ ವೈ. ಸೊ ಒಬ್ಬ ಸ್ಟೂಡೆಂಟ್ ನೆಪ್ಸಿ ನಿನ್ನ ಸಿಸ್ಟರ್ ಯಾರಾದ್ರೆ ಹುಡುಕು ಅಂದರೆ ಅವ್ನು ನಗ್ತಾನೆ. ಅದು ಬಾಯ್ಸ್ ಸ್ಕೂಲ್. ಸಿಸ್ಟರ್ ಏನಕ್ಕಿರ್ತಾರೆ? ಸೊ ದಟ್ ಈಸ್ ದ ಜನರಲ್ ಎಕ್ಸಾಂಪಲ್ ಫಾರ್ ಎಂಟಿ ರಿಲೇಷನ್. I have given 2 examples to you. Please, if they are supposed to ask in the final examination, give an example of empty relation. Try to write both the answers. First one is a particular example. Conduct a set with respect to yourself. Try to take less than 3 or 2 elements. 2 elements sound better. R ತೆಗೆದು empty ಅಂತ ಬಿಟ್ಟಾಕ ಆರ್ಡರ್ ಪೇರ್ಸ್ ಬರೀಬೇಡ. ನೆಕ್ಸ್ಟ್ ಜನರಲ್ ಎಕ್ಸಾಂಪಲ್ ಇದನ್ನೇ ಬರೆದಾಕೊಂಡು ಬಾ. ಈಸ್ ಎನ್ ಎಂಟಿ ರಿಲೇಷನ್ ಅಂತ ಗೊತ್ತಾಗ್ತದೆ. ಅಲ್ಲಿಗೆ 2 ಎಕ್ಸಾಂಪಲ್ ಕಂಪಲ್ಸರಿ ಬರೀಬೇಕು. ಡೆಫಿನೇಷನ್ ಕೇಳಿದಾಗ ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ, ದಟ್ ಸ್ಟಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಡೋದಿಲ್ಲ ಮಾರ್ಕ್. ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನೀವೇನು ಬರ್ದಾಗ್ತೀರಾ? ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ, ದೆನ್ ಆರ್ ಈಸ್. ಎಲ್ಲೋ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ ಅಂದಾಗ ಎಲ್ಲೋ ರಿಲೇಷನಲ್ಲಿ, ಯಾವ ರಿಲೇಷನಲ್ಲಿ, ಯಾವ ಸೆಟ್ಟಿಂದ ಬಂತ ರಿಲೇಷನ್, ಅಷ್ಟೆಲ್ಲ ಬರೆದ್ರೆ ಮಾತ್ರ ಮಾರ್ಕ್. ಸೊ ದಿಸ್ ಇಸ್ ದ ಪ್ರಾಪರ್ ಡೆಫಿನೇಷನ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇದೇ ಸೆಂಟೆನ್ಸ್ ಹಾಕಿರ್ತೀನಿ ನಾನು NCERT ಬುಕ್ಸಲ್ಲಿ.
ಏನಿರ್ತೋ ಅದನ್ನೇ ಟೈಪ್ ಮಾಡಿದ್ರೆ ದಯವಿಟ್ಟು ನೀವು ಅದನ್ನೇ ಫಾಲೋ ಮಾಡ್ಕೋಬೇಕಾಗುತ್ತೆ. ಎಸ್, ದಿಸ್ ಇಸ್ ದ ಎಂಪ್ಟಿ ರಿಲೇಷನ್ ಡೆಫಿನೇಷನ್ ಅಂಡ್ ಎಕ್ಸಾಂಪಲ್. ಇಲ್ಲೇನೆ ಕಮ್ ಟು ಅಂಡರ್ಸ್ಟುಡ್ ಯೂನಿವರ್ಸಲ್ ರಿಲೇಷನ್ ಹೇಳ್ಕೊಡ್ತೀನಿ ಸಪ್ರೇಟಾಗಿ. ಈ ಎಕ್ಸಾಂಪಲಲ್ಲೇ ಅಕಸ್ಮಾತ್ ಏನಾದ್ರು ವರ್ಡ್ ಚೇಂಜ್ ಮಾಡಿಬಿಟ್ರೆ ಇನ್ನೊಂದು ರಿಲೇಷನ್ ಏನಾದ್ರು ಬರುತ್ತೋ ಸಣ್ಣ ಡೌಟ್ ಕೂಡ ಕ್ಲಾರಿಫಿಕೇಶನ್ ಮಾಡ್ತೇನೆ ನಾನಿಲ್ಲಿ. ಏನು ಸರ್ ಅದು ನೋಡಿ, ಇದೇ ಎಕ್ಸಾಂಪಲಲ್ಲಿ ಎಕ್ಸ್ ಕಾಮ ವೈ ಅಂತ ಬರೋದು, ಎಕ್ಸ್ ಈಸ್ ಎ ಕ್ಲಾಸ್ಮೇಟ್ ಆಫ್ ವೈ ಅಲ್ವಾ? ಸಿ ಸೆಟ್ ಆಫ್ ಬಾಯ್ಸ್ ಇನ್ ಎ ಕ್ಲಾಸ್ ಇಸ್ ದ ಕ್ಯಾಪಿಟಲ್ಲಿ. ಆರ್ ಏನು ಡಿಫೈನ್ ಮಾಡಿದ್ದೇವೆ? ಎಕ್ಸ್ ಕಾಮ ವೈ ಇಬ್ಬರು ವ್ಯಕ್ತಿಗಳು ತಗೊಂಡು ಎಕ್ಸ್ ಇಸ್ ಎ ಕ್ಲಾಸ್ಮೇಟ್ ಆಫ್ ವೈ ಅಂದಾಗ, ಹೌದು, ಒಂದು ಕ್ಲಾಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಇಬ್ಬರು ನೆಪ್ಸಿ ನೀವೇನಾಗ್ತೀರಂದ್ರೆ ಪ್ರತಿ ಪೇರೂ ಸರ್ ನಾವಿಬ್ಬರು ಕ್ಲಾಸ್ಮೇಟ್ಸ್ ಅಂತ ಹೇಳಕ್ ಬರುತ್ತೆ. ಹೌದಾ? 50 ಮೆಂಬರ್ಸ್ ಇದಾರಪ್ಪ, 50 ಮೆಂಬರ್ಸ್ ಇದ್ದಾರೆ ಒಂದು ಕ್ಲಾಸಲ್ಲಿ. ಎ ಅನ್ನೋ ಸ್ಟೂಡೆಂಟ್ ನೆಪ್ಸಿದೆಯಾ, ಎ ಈಸ್ ಎ ಕ್ಲಾಸ್ಮೇಟ್ ಆಫ್ ಡ್ಯಾಶ್ ಅಂದಾಗ ವಾಟ್ಸ್ ಯುವರ್ ಆನ್ಸರ್? ಎ ಈಸ್ ಎ ಕ್ಲಾಸ್ಮೇಟ್ ಆಫ್ ರಿಮೈನಿಂಗ್ 49 ಮೆಂಬರ್ಸ್. ಅಲ್ಲಿ ಹಿ ಈಸ್ ರಿಲೇಟೆಡ್ ಟು ಎವ್ರಿಬಡಿ ಇನ್ ದ ಕ್ಲಾಸ್. ದೆನ್ ವಾಟ್ ಅಬೌಟ್ ಹಿ ವಿತ್ ರೆಸ್ಪೆಕ್ಟ್ ಟು ಹಿಮ್ಸೆಲ್ಫ್? ಅವನೇ ಕ್ಲಾಸ್ಮೇಟ್ ಆಗ್ತಾನೆ? ಖಂಡಿತವಾಗ್ಲೂ ಆಗ್ತಾನೆ. ಸರ್ ಅದೇಂಗ್ ಸರ್? ಎ ಲೈನ್ ಈಸ್ ಪ್ಯಾರಲಲ್ ಟು ಇಟ್ಸೆಲ್ಫ್ ಅಂತ ಹೇಳ್ತೀವ? ಹೌದು ಸರ್. ಹಾಗಾದ್ರೆ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ಇಸ್ ಕ್ಲಾಸ್ಮೇಟ್ ಟು ಇಟ್ಸೆಲ್ಫ್. ಅದು ನಂಬೇಕು ನೀವು. ಅವನೇ ಕ್ಲಾಸ್ಮೇಟ್ ಆಗಕ್ಕೆ ಸಾಧ್ಯವೇ ಇಲ್ಲ. ಆಗುತ್ತೆ ಸರ್, ಇದು ಕನ್ಫ್ಯೂಸ್ ಮಾಡಿಸ್ತದೆ ಸರ್, ಸಾರಿ. ಇದು ಕನ್ಫ್ಯೂಷನ್ ಅಂತಂದ್ರೆ ನಿಮ್ಗೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರುತ್ತೆ, ಅದು ಅರ್ಥ ಆಗೋದಿಲ್ಲ. ನೆಕ್ಸ್ಟು ಟ್ರೈ ಟು ಅಂಡರ್ಸ್ಟುಡ್. ಒಂದು ಕ್ಲಾಸಲ್ಲಿ 50 ಮೆಂಬರ್ಸ್ ಕೂತಿದ್ದಾರೆ. ಎ ಅನ್ನೋ ಹುಡುಗ ನೆಪ್ಸಿದ್ದೀವಿ. ಎ ಈಸ್ ಎ ಕ್ಲಾಸ್ಮೇಟ್ ಆಫ್ ಡ್ಯಾಶ್ ಇನ್ ಯುವರ್ ಕ್ಲಾಸ್ ಅಂತ ಬರುತ್ತೆ. ಆ ಡ್ಯಾಶಲ್ಲಿ 49 ಮೆಂಬರ್ಸ್ ತುಂಬಿಸಿದ್ರೂ ತಪ್ಪಿಲ್ಲ. ನೀವು ಸರಿಯಾಗಿ ಸಬ್ಜೆಕ್ಟ್ ಕೇಳ್ತಾ ಇದ್ರೆ 49 ಮೆಂಬರ್ಸ್ ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್ ಅಂತ ಬರೆದ್ರೆ ಇನ್ನೂ ಅಬ್ಸಲ್ಯೂಟ್ ಆನ್ಸರ್. 49 ಮೆಂಬರ್ಸ್ ಅವನ ಫ್ರೆಂಡ್ಸು, ಕ್ಲಾಸ್ಮೇಟ್ಸು, ಜೊತೆಗೆ ಅವನು ಕೂಡ ಅವನ ಕ್ಲಾಸ್ಮೇಟು ಅಂತ ಬರೆದ್ರೆ ಅಬ್ಸಲ್ಯೂಟ್ ಆನ್ಸರ್ ಆಗುತ್ತೆ. ಸೊ ಈ ಎಕ್ಸಾಂಪಲ್ ಏನಕ್ಕೆ ಸರ್ ಹೇಳಕ್ಕೆ ಹೋಗಿದಾರ? ಯೂನಿವರ್ಸಲ್. ಅದ್ಯಾವ ಸರ್? ಡೆಡ್ ಕ್ವೈಟ್ ಆಪೋಸಿಟ್ ಟು ಎಂಪ್ಟಿ ರಿಲೇಷನ್. ನೆಕ್ಸ್ಟ್ ಅದೇನ ಸರ್ ಬರೋದು? ಹೌದು, ನೆಕ್ಸ್ಟ್ ಅದೇ ಬರೋದು. ಬೋರ್ಡೆಲ್ಲ ಒರೆಸ್ಬಿಟ್ಟು ಅದನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋ ಬದಲು ಇಲ್ಲೇ ಏನಾದರೂ ರಿಲೇಷನ್ ಚೇಂಜ್ ಮಾಡಿಬಿಟ್ರೆ ಮೆಲ್ಲಿಗೆ ನಾವು ಈಕ್ವಲೆನ್ಸ್ ರಿಲೇಷನ್, ಸಾರಿ ಯೂನಿವರ್ಸಲ್. ಈಕ್ವಲೆನ್ಸ್ ಬೇರೆ. ಪ್ರೊನೌನ್ಸಿಯೇಷನ್ಸ್ ಆಫ್ 2 ಡೆಫಿನೇಷನ್ಸ್ ಇನ್ ದಿಸ್ ಟಾಪಿಕ್ ಆರ್ ಸಿಮಿಲರ್. ಈಕ್ವಲೆನ್ಸ್, ಯೂನಿವರ್ಸಲ್. ಯೂನಿವರ್ಸಲ್ ಎಲ್ಲ ಪ್ರಪಂಚ, ಎಂಟಿ ಪ್ರಪಂಚದಲ್ಲಿ ಏನಿಲ್ಲ ನೋಡಿ. ಡೆಡ್ ಕ್ವೈಟ್, ಅಲ್ಲಿಗೆ ಎಂಟಿಗೆ ಯೂನಿವರ್ಸಲ್ಗೆ ಡೆಡ್ ಕ್ವೈಟ್ ಆಪೋಸಿಟ್ ಮೀನಿಂಗ್ ಬರುತ್ತೆ. ಈಗ ನಾವು ಮುಗಿಸಿದ್ದು ಎಂಟಿ ರಿಲೇಷನ್. ಈಗ ನಾನು ಅರ್ಥ ಮಾಡ್ಸಕ್ಕೆ ಹೋಗ್ತಾರೋ ಸೆಕೆಂಡ್ ಡೆಫಿನೇಷನ್ನು, ದಟ್ ಈಸ್ ಯೂನಿವರ್ಸಲ್. ಅದು ಇಲ್ಲೇ ಸ್ವಲ್ಪ ಮೀನಿಂಗ್ ಚೇಂಜ್ ಮಾಡಿದ್ರೆ ಇಲ್ಲೇ ಬರುತ್ತೆ ನೋಡಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾನೆ. ಈಗ ಮತ್ತೆ ನೀಟಾಗಿ ನಾನು ಯೂನಿವರ್ಸಲ್ ರಿಲೇಷನ್ ಅಂತ ಬರೆದು ಈಗ ಅರ್ಥ ಆಗಿದೆ. ಯೂನಿವರ್ಸಲ್ ರಿಲೇಷನ್ ಏನಂದರೆ, ಓಹೋ, ಒಂದು ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ ತಗೊಂಡಾಗ ಎಲ್ಲ ಎಲಿಮೆಂಟ್ಸು, ಸಾರಿ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಈಚ್. ಈಚ್ ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಂದಾಗ 1 ತಗೊಂಡು 2 ಬಿಟ್ಟು ಹಾಕೋದು, 2 ತಗೊಂಡು 1 ಬಿಟ್ಟು ಹಾಕೋದು, ಆ ಥರ ಮಾಡಬಾರ್ದು. ಅದಕ್ಕೆ ಎವ್ರಿ ಎಲಿಮೆಂಟ್ ಆಫ್ ಎ ಅಂತ ಸ್ಟಾರ್ಟ್ ಮಾಡ್ತೀವಿ. ಒಂದು ಸೆಟ್ಟಲ್ಲಿ 9 ಎಲಿಮೆಂಟ್ಸ್ ಕೊಟ್ಟರೆ 9 ತಗೋಬೇಕು. 8 ತಗೊಂಡು ಸರ್ ಬಂದ್ಬಿಡುತ್ತೆ ಸರ್ ನನಗೆ ಎಂಟಿ ಮತ್ತು ಯೂನಿವರ್ಸಲ್ ಅಂದಾಗ ಒಪ್ಪಲ್ಲ. ಅದಕ್ಕೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಈಚ್ ಎಲಿಮೆಂಟ್ ಆಫ್ ಸೆಟ್. ಅದಕ್ಕೆ ಹೇಳಿದೆ 50 ಮೆಂಬರ್ಸಲ್ಲಿ ನೀನು ಯಾವನ್ನೇ ತಗೋ ಅನ್ನೋದು ಎವ್ರಿಬಡಿ, ಯಾರಿಗೆ ತಗೋ ಅನ್ನೋದು ಈಚ್. ಒಬ್ಬ ಸ್ಟೂಡೆಂಟ್ ನೆಪ್ಸ್ಬಿಟ್ಟು ಹಿ ಈಸ್ ದ ಕ್ಲಾಸ್ಮೇಟ್ ಆಫ್ ಡ್ಯಾಶ್ ಅಂದಾಗ ಎಲ್ಲ ಸ್ಟೂಡೆಂಟ್ಸ್ ಆ ಡ್ಯಾಶಲ್ಲಿ ಫಿಲ್ ಮಾಡ್ಬೋದು, ಅವನು ಹಿಮ್ಸೆಲ್ಫ್ ಸಮೇತ. ಸೊ ದಿಸ್ ಇಸ್ ಯೂನಿವರ್ಸಲ್ ರಿಲೇಷನ್. ಸೊ ಅದಕ್ಕೆ ಮತ್ತೆ ಟಾಪಿಕ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ಎಂಟಿ ರಿಲೇಷನ್ ಮುಗಿಸಿದ್ವಿ. ಯೂನಿವರ್ಸಲ್ ರಿಲೇಷನ್ ನೆಕ್ಸ್ಟ್ ಬರುತ್ತೆ ಅಂತ ಗೊತ್ತು ನನಗೆ. ಅದಕ್ಕೆ ಇದೇ ಎಕ್ಸಾಂಪಲ್ ಏನೋ ಸಣ್ಣ ವರ್ಡ್ ಚೇಂಜ್ ಮಾಡಿದ್ರೆ ಅದೇ ಎಂಟಿ ಇದ್ದಿದ್ದು ಯೂನಿವರ್ಸಲ್ ಆಗ್ಬಿಡುತ್ತಾ ಅಂತ ಟ್ರೈ ಮಾಡಿದೆ. ಕ್ಲಾಸ್ಮೇಟ್ ಅನ್ನೋ ವರ್ಡ್ ಸಿಕ್ತು. ಒಂದು ಕ್ಲಾಸಲ್ಲಿ ಯಾವುದೇ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೆಪ್ಸು ಅವನಿಗೆಲ್ಲರೂ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಅಲ್ಲಿಗೆ ಮೀನಿಂಗ್ ಏನು ಬಂತು? ಎವ್ರಿಬಡಿ ಇನ್ ದ ಕ್ಲಾಸ್ ರೂಮ್ ಈಸ್ ಎ ಕ್ಲಾಸ್ಮೇಟ್ ಆಫ್ ಈಚ್ ಆಫ್ ದಟ್ ಸೆಟ್, ಈಚ್ ಆಫ್ ದಟ್ ಕ್ಲಾಸ್. ಯಾರನ್ನೇ ಸ್ಟೂಡೆಂಟ್ ತಗೋ ಪ್ರತಿಯೊಬ್ಬನಿಗೆ ಏನಾಗ್ತಾನೆ? ಕ್ಲಾಸ್ಮೇಟ್ ಆಗ್ತಾನೆ. ಅಂತ ರಿಲೇಷನ್ ಎಂಟಿ ರಿಲೇಷನ್, ಯೂನಿವರ್ಸಲ್ ರಿಲೇಷನ್.
ಓಕೆ, ಬಹುಶಃ ಇವತ್ತು ಕಂಪ್ಲೀಟ್ ಕಳಿಯೋದೇ ಇರ್ತದೆ, ನೀವು ಬರೆಯೋದು ಕಡಿಮೆ ಇರ್ತದೆ. ಫಸ್ಟ್ ಕಳೀರಿ. ರಿಫ್ಲೆಕ್ಸು ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಹತ್ರ ಬಂದು ತುಂಬ ಟೈಮ್ ವೇಸ್ಟ್ ಮಾಡಾಕ್ತೇನೆ. ಅದು ನಾನು ನಿಮಗೆ ಕೊಡ್ತಿರೋ ಕೊಡುಗೆ. ನೀವು ಅದನ್ನು ಯೂಸ್ ಆದರೂ ಮಾಡ್ಕೊ, ಮಿಸ್ಯೂಸ್ ಆದರೂ ಮಾಡ್ಕೊ. ಆ 3 ಡೆಫಿನೇಷನ್ಸಲ್ಲಿ ಏನಾದ್ರು ಡೌಟ್ ಇಟ್ಕೊಂಡ್ರೆ 15-16 ಪ್ರಾಬ್ಲಮ್ಸಲ್ಲಿ 15-16 ಸಲ ನರ್ಕ ನೋಡ್ತೀವಿ. ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ಆನ್ಸರ್ ಬರುತ್ತೆ. ನೀನು ಡೆಫಿನೇಷನ್ ಪ್ರಾಪರಾಗಿ ಕಳ್ತಿಲ್ಲ ಅಂತಂದರೆ ಕಂಪ್ಲೀಟ್ 3 ಮಾರ್ಕ್ಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಡೆಫಿನೇಷನ್ ನಂಬರ್ 4, 5, 6 ಟುಗೆದರ್. ಒಂದೊಂದ್ರ ಮೇಲೆ ಒಂದೊಂದು ಕ್ವಶನ್ ಕೇಳಲ್ಲ. ಒಂದು ಕ್ವಶನ್ ಕೇಳಿದ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡಿ ಅಂತ ನಾವು ಆ 3 ಡೆಫಿನೇಷನ್ಸ್ ಒಟ್ಟಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಒಟ್ಟಿಗೆ ಒಂದು ತಪ್ಪಾದರೂ ಕೂಡ ಹೋಗುತ್ತೆ. ಎಸ್, ಐ ಆಮ್ ಇನ್ ಯೂನಿವರ್ಸಲ್ ರಿಲೇಷನ್. ಎಸ್ ಪ್ಲೀಸ್. ಡಿಫೈನ್ ಅಂದಾಗ 1 ಮಾರ್ಕ್ ಕೇಳ್ತಾರೆ. ದೇರ್ ಆಲ್ಸೋ ಪ್ರಾಪರ್ ಸ್ಟಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಎ ರಿಲೇಷನ್ ಬರೀಬೇಕು. ಎ ರಿಲೇಷನ್ ಕ್ಯಾಪಿಟಲ್ ಆನ್ ಎ ಸೆಟ್ ಕ್ಯಾಪಿಟಲ್ ಎ. ದಿಸ್ ಇಸ್ ಪ್ರಾಪರ್ ಸ್ಟಾರ್ಟ್. ಸರ್ ಹೋಗ್ಲಿ, ಸ್ಟಾರ್ಟ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಟ್ಟು ತಗೋದು, ಮಧ್ಯದಲ್ಲಿ ತಪ್ಪಿದ್ರೆ ಅದು ಹೋಯಿತು. ಡೆಫಿನೇಷನ್ ತಪ್ಪಿರ್ಕೊಡ್ದು ಮತ್ತು ಪ್ರಾಪರ್ ಸ್ಟಾರ್ಟ್ ಬಿಟ್ಟಿರ್ಕೊಡ್ದು. ಇದನ್ನೇ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಸ್, ಎ ರಿಲೇಷನ್ ಕ್ಯಾಪಿಟಲ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಟ್ ಟು ಬಿ ಯೂನಿವರ್ಸಲ್ ರಿಲೇಷನ್. ಮೀನಿಂಗ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಈಚ್ ಎಲಿಮೆಂಟ್ of A related to every element of A. Catch this point. Each element of A. Classal 50 members ಆಗಲಿ ಎಕ್ಸಾಂಪಲ್ ತಗೊಂಡಿದ್ದೆ. Each element of A 50 ಮೆಂಬರ್ಸ್ನು 50 ಟೈಮ್ಸ್ ಎಬ್ಸು. ಕ್ವಶನ್ ಕೇಳು, ಹಿ ಈಸ್ ಎ ಕ್ಲಾಸ್ಮೇಟ್ ಆಫ್ ಡ್ಯಾಶ್ ಅಂತ. 50 ಮೆಂಬರ್ಸ್ಗೆ 50 ಮೆಂಬರ್ಸ್ ಕ್ಲಾಸ್ಮೇಟ್ಸ್ ಆಗ್ತಾರೆ. ಸೊ ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ನೀವೇನು ಮಾಡ್ತೀರಾ, ಡಿಫೈನ್ ಯೂನಿವರ್ಸಲ್ ರಿಲೇಷನ್ದಾಗ ಕೋತಿಗಳು ಇಷ್ಟು ಮಾತ್ರ ಬರ್ಕೊಂಡು ಬಂದ್ಬಿಡ್ತಾನೆ, ಒಡೆದು ಬಿಸಾಕ್ತಾನೆ. ಅದಕ್ಕೆ ಪ್ರಾಪರ್ ಸ್ಟಾರ್ಟ್ ಇರಬೇಕು. ಎ ರಿಲೇಷನ್ ಕ್ಯಾಪಿಟಲ್ ಆರ್ ಆನ್ ಎ ಸೆಟ್ ಕ್ಯಾಪಿಟಲ್ ಎ ಈಸ್ ಸೆಟ್ ಟು ಬಿ ಯೂನಿವರ್ಸಲ್ ರಿಲೇಷನ್ ಅಥವಾ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಸೊ ಇಲ್ಲಿ ಗ್ರಾಮಟಿಕಲ್ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ. ಒಂದು ಸಲ ಗ್ರಾಮರ್ ತಪ್ಪಾದ್ರೂ ಕೂಡ ಮ್ಯಾಥಮೆಟಿಕಲ್ ಮೀನಿಂಗ್ ಸೇಮ್ ಆಗಿಬಿಡುತ್ತೆ. ಆ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡ. ಡೋಂಟ್ ಡೂ ಸಚ್ ಎ ಎಕ್ಸ್ಪೆರಿಮೆಂಟ್ಸ್. ಏನು ಸರ್ ಅವು? ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಈಚ್ ಎಲಿಮೆಂಟ್ ಆಫ್ ಎ, ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಅವ್ನು ಈಚ್ ಆ್ಯಂಡ್ ಎವ್ರಿ ಯೂಸ್ ಮಾಡೋಕ್ಕೆ ಹೊರಡಿದ್ದಾನೆ ಅಂದರೆ ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು? ಈಚ್ ಆ್ಯಂಡ್ ಎವ್ರಿ ಅನ್ನೋ ವರ್ಡಲ್ಲಿ ಬರಲಿ ಅಂತ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದ್ರಿಂದ ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ಮೇಲೆ ನಾವೇ ಕಲಿಸ್ಕೋಬೇಕು? ಮಾಡೋಕ್ಕೆ ಹೋಗ್ಬೇಡ. ಸೊ ದಿಸ್ ಇಸ್ ದ ಡೆಫಿನೇಷನ್. ಸರ್ ಇನ್ನು ಎಕ್ಸಾಂಪಲ್ ವಿಚಾರಕ್ಕೆ ಬಂದಾಗ ನೀವು ಇದನ್ನೇ ತಗೊಳ್ಳಿ. ಎಕ್ಸಾಂಪಲ್ ನಂಬರ್ 1 R3. ಯಾಕೆ ಸರ್? ಎವ್ರಿ ಎಲಿಮೆಂಟ್ ಆಫ್ ಎ is related to each element of A. Each element of A, each ಅಂದರೆ ಪ್ರತಿಯೊಂದು, is related to every element of A. ಅದಕ್ಕೆ 1ಗೂ ಮತ್ತು 1 2ಗೂ ಮತ್ತು 2 1ಗೂ ಎಲ್ಲಾನು ಇಲ್ಲಿ ಬರ್ದಿದ್ದು ನೋಡಿ. ಅಲ್ಲಿಗೆ ಇಸ್ ಇಟ್ ಜನರಲ್ ಎಕ್ಸಾಂಪಲ್? ನೋ, ಇಟ್ಸ್ ಎ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಅಷ್ಟಕ್ಕೆ ನೀವು ಆಚೆ ಬಂದ್ಬಿಟ್ರೆ ಏನೋ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡಬೇಡಿ, ಜನರಲ್ ಎಕ್ಸಾಂಪಲ್ಗೆ ಮಾರ್ಕ್ಸ್ ಕೊಡಿ ಅಂದಾಗ ನೀವು ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು 2 ಎಕ್ಸಾಂಪಲ್ ಬರೀಬೇಕು. ಏನಕ್ಕೆ ಸರ್? ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಯೂನಿವರ್ಸಲ್ ರಿಲೇಷನ್. ಡೆಫಿನೇಷನ್ ಮುಗಿಯಿತು. ಡೆಫಿನೇಷನ್ ಕೇಳಿದಾಗ 1 ಮಾರ್ಕ್, ಎಕ್ಸಾಂಪಲ್ ಕೇಳಿದಾಗ 1 ಮಾರ್ಕೆ. ಫಸ್ಟ್ ಮೈನಲ್ಲಿ ಏನು ಕೇಳ್ತಾರೆ ಗೊತ್ತಾಗೋದಿಲ್ಲ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಯೂನಿವರ್ಸಲ್ ರಿಲೇಷನ್. ಪ್ಲೀಸ್ ಪ್ರಾಪರಾಗಿ ಪೆನ್ಸಿಲ್ ತಗೊಂಡು ನಾನು ಏನು ಮಾಡ್ತಿದ್ದೀನಿ ಅದನ್ನು ಕ್ವಶನ್ ಟು ಆನ್ಸರ್ ರೆಡಿ ಮಾಡ್ಕೋ. ಆಗಲೇ ನೀನು ಜಾಣ್ತನ ತೋರಿಸ್ತೀಯ ನೋಟ್ಸಲ್ಲಿ. ಎಸ್, ರೈಟ್ ಎ ಸೆಟ್ A, B. ಪ್ಲೀಸ್ ಟ್ರೈ ಟು ರೈಟ್ ಆಲ್ಫಾಬೆಟ್ಸ್ ವೈಲ್ ಗಿವಿಂಗ್ ದ ಎಕ್ಸಾಂಪಲ್ಸ್. ನಾನು ಹೇಳೋದು ಮರೆತೆ, ಆವಾಗಲೇ ಎಂಟಿ ಇತ್ತು, ಅದು ನಡೆದೋಯ್ತು. ಈಗ ನಾವೇನು ಮಾಡ್ತಾ ಇದ್ದೀವಿ, ಟೇಕ್ A, B ಹಿಯರ್. 1 ಕಮೆಂಟ್ ತೊಗೊಂಡ್ರೆ ಸರ್ ಅದು ಮತ್ತೆ ಪರ್ಟಿಕ್ಯುಲರ್ಗೆ ಬರುತ್ತೆ. A, B ತೊಗೊಂಡ್ರೆ ಜನರಲ್ ಕೂಡ ಅದರೆಲ್ಲ ಕೌಂಟ್ ಆಗಿಬಿಡುತ್ತೆ. ಸೊ ಆವಾಗ 2ನೇ ಎಕ್ಸಾಂಪಲ್ ಬರೆದ್ರೆ ಮಾರ್ಕ್ಸ್ ಕೊಡೋ ಸಾಧ್ಯತೆ ಆಗ್ಲಿದೆ. ಅಲ್ಲಿಗೆ ಇನ್ಸ್ಟೆಡ್ ಆಫ್ ಟೇಕಿಂಗ್ 1, 2 ಪ್ಲೀಸ್ ಟ್ರೈ ಟು ಟೇಕ್ A, B. ಸರ್ ಆಗಲಿಲ್ಲ ಅಂದರೆ ಫಸ್ಟ್ 1 ಕಮೆಂಟ್ ತೊಗೊಂಡು ಮತ್ತೆ A, B ತೊಗೊಂಡು 1, 2 ಪ್ಲೇಸಲ್ಲಿ A, B ರೀಪ್ಲೇಸ್ ಮಾಡಿಬಿಡು. ಈಸಿಯಾಗಿ ಎಕ್ಸಿಟ್ ಆಗಿಬಿಡುತ್ತೆ ವಿತ್ ಕರೆಕ್ಟ್ ಪ್ರೋಸೆಸ್. 1, 2 ತೊಗೊಂಡಿದೆ.
1 1 1 2 2 1 2 2. There is no other possibility. So every element, each element of A is related to every element of A. That's shown in example number 3. That is the particular example. ಸರ್ ಅದೇನು ಹೇಳಿದ್ರು ಆಲ್ಫಾಬೆಟ್ಸಲ್ಲಿ ಬರೆದ್ರೆ ಸೇಫ್ ಅಂತ. ಹಾಗಾದ್ರೆ ಮತ್ತೆ ಬರೀ ಕೆಳಗಡೆ ಎ ಇಸ್ ಈಕ್ವಲ್ ಟು ಎ ಕಮ ಬಿ, ಎ ಕಮ ಎ, ಎ ಕಮ ಬಿ, ಬಿ ಕಮ ಎ, ಬಿ ಕಮ ಬಿ. ವಾಟ್ ಈಸ್ ದಿಸ್? ಈಸ್ ಎನ್ ಎ ಯೂನಿವರ್ಸಲ್ ರಿಲೇಷನ್ ಅಬೌಟ್ ದಟ್ ಸೆಟ್ ಅಂತ ಹೇಳ್ಬಿಡು. ಅಲ್ಲಿಗೂ ನಂಬಬೇಡ ನೀನು ವ್ಯಾಲ್ವೇಟರ್ನ. ಸೊ ಸ್ಕೀಮನ್ನು ನಂಬೇಡ, ವ್ಯಾಲ್ವೇಟರ್ನಲ್ಲ. ಇನ್ನೂ ಒಂದು ಎಕ್ಸಾಂಪಲ್ ಬರ್ಕೊಂಡು ಆಗಲೇ ಬರ್ದದ್ನಲ್ಲ, ಲೆಟ್ ಎ ಬಿ ದ ಸೆಟ್ ಆಫ್ ಬಾಯ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಡೋಂಟ್ ರೈಟ್ ಟು ಸ್ಕೂಲ್, ರೈಟ್ ಇಟ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಬಾಯ್ಸೇ ಆಗಬೇಕು ಅಂತೇನಿಲ್ಲ, ಇವಾಗ ಗರ್ಲ್ಸ್ ಇರ್ಬೋದು. ಯಾಕೆಂದರೆ ಕ್ಲಾಸ್ಮೆಂಟ್ಗೆ ಬಾಯ್ಸೇ ಆಗಬೇಕು ಅಂತೇನಿಲ್ಲ, ಗರ್ಲ್ಸ್ ಇರ್ಬೋದು. ಸೊ ಅಲ್ಲಿಗೆ ನೀನು ಪರ್ಟಿಕ್ಯುಲರ್ ಆಗಿ ಬರೀ ಲೆಟ್ ಎ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಕ್ಲಾಸ್ ಯೂಸ್ ಮಾಡಿದ್ರೆ ಕ್ಲಾಸ್ಮೆಂಟ್ ರಿಲೇಷನ್ ನೀನು ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಸ್ಕೂಲ್ ಅನ್ಬೇಡ. ಸ್ಕೂಲ್ ಅಂದಾಗ ಒಬ್ಬನಿಗೊಬ್ಬ ಕ್ಲಾಸ್ಮೆಂಟ್ ಇರಲ್ಲ. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಕ್ಲಾಸ್ಮೆಂಟ್ ಆಗೋದಿಲ್ಲ. ದಯವಿಟ್ಟು ಎ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ದೆನ್ ರಿಲೇಷನ್ ಆರ್ ಆನ್ ದಟ್ ಸೆಟ್. ಎ ಬರೀತೆ ಏನೋ ಅಂತ ಇವಾಗ ಹೇಳ್ಕೊಟ್ಟಿದ್ದು. ಆರ್ ಎಕ್ಸ್ ಕಮ ವೈ, ಯಾವತ್ತು ಎಕ್ಸ್ ವೈ ಸಚ್ ದಟ್ ಎಕ್ಸ್ ಇಸ್ ಎ ಕ್ಲಾಸ್ಮೇಟ್ ಆಫ್ ವೈ ಅಂತ ಬರೆದಾಗ ಯೂನಿವರ್ಸಲ್ ರಿಲೇಷನ್ ಆಗುತ್ತೆ. ಯಾಕೆ ಸರ್? ಯಾವ ಸ್ಟೂಡೆಂಟ್ನಾದ್ರೂ ತಗೋ, ಉಳಿದದ್ದವರೆಲ್ಲ ಕ್ಲಾಸ್ಮೇಟ್ಸ್ ಆಗ್ತಾರೆ. ಅದಕ್ಕೆ ಯಾಕೆಂದರೆ ಅದು ಕ್ಲಾಸ್ ನಾವು ಸ್ಟಾರ್ಟ್ ಮಾಡಿರೋದೇ ಲೆಟ್ ಎ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ define a relation R on that set as 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 x comma y such that x is a classmate of y. ಆವಾಗ ಎಲ್ಲರೂ ರಿಲೇಷನ್ ಆಗಿರ್ತಾರೆ. ಸೊ how many examples I have given to you for a universal relation? One is particular, another is general. Please try to write first example as a particular. Take a comma b, relation on a, ab, ba, bb is the universal relation. ಒನ್ ಆಲ್ಫಾಬೆಟ್ಸ್ ತಗೊಂತ ಸರ್ ತಗೋ, ನೋ ಪ್ರಾಬ್ಲಮ್. ಮತ್ತೆ ಸೆಕೆಂಡ್, ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಡಿಫೈನ್ ಎ ರಿಲೇಷನ್ ಆನ್ ದಿಸ್ ಸೆಟ್ ಆಸ್ ಎಸ್ ಆಸ್ ಎಕ್ಸ್ ಕಮ ವೈ ಸಚ್ ದಟ್ ಎಕ್ಸ್ ಇಸ್ ದ ಕ್ಲಾಸ್ಮೇಟ್ ಆಫ್ ವೈ ಈಸ್ ಅನ್ ಯೂನಿವರ್ಸಲ್ ರಿಲೇಷನ್. ಈ ಎರಡು ಡೆಫಿನೇಷನ್ಸ್ ಬರ್ಕೊಂಡು ಬಂದರೆ ಪಕ್ಕ ಆಚೆ ಬಂದಂಗೆ, ನೀನು ಪಕ್ಕ ಮಾರ್ಕ್ ಸಿಗ್ದಂಗೆ. ಎರಡು ಬರೀಬೇಕು. ಯಾಕೆ ಸರ್ ಇದುವರೆಗೂ ಯಾವ ಎಕ್ಸಾಮಲ್ಲಿ ಅಪೇರ್ ಆಗಿಲ್ಲ. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಏನು ಬರೀತಾರೆ ಯಾರಿಗೂ ಗೊತ್ತಾಗಲ್ಲ. ನಾವು ಪರ್ಟಿಕ್ಯುಲರ್ ಜನರಲ್ ಎರಡು ಬರ್ಕೊಂಡು ಬಂದರೆ ಅವ್ನು ಏನಾದ್ರು ಬರ್ಕೊಳ್ಳಿ ಬಿಡು. ಸ್ಕೀಮ್ ಆಫ್ ವ್ಯಾಲ್ಯೂಷನ್ ವಿ ಆರ್ ಇನ್ ಸೇಫ್ ಸೈಡ್. ಓಕೆ, ಯೂನಿವರ್ಸಲ್ ಡೆಫಿನೇಷನ್ ಫಾರ್ 1 ಮಾರ್ಕ್ ಮುಗೀತು. ಎಕ್ಸಾಂಪಲ್ ಆಫ್ ಯೂನಿವರ್ಸಲ್ ಡೆಫಿನೇಷನ್ ಫಾರ್ 1 ಮಾರ್ಕ್. ಯು ಹ್ಯಾವ್ ಟು ಗಿವ್ 2 examples ಫಾರ್ ಯೂನಿವರ್ಸಲ್ ಆಸ್ ವೆಲ್ ಆಸ್ ಎಂಪ್ಟಿ. ಓಕೆ, ಎಸ್. ದೇರ್ ಇಸ್ ಅನದರ್ ಡೆಫಿನೇಷನ್ ಎಕ್ಸ್ಪೆಕ್ಟೆಡ್ ಫಾರ್ 1 ಮಾರ್ಕ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಕ್ವೆಶನ್ಸ್ ಬಂದ್ಬಿಟ್ಟಿರ್ತವೆ. ಯಾಕೆ ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ, ಯಾವುದೇ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಾಗಲಿ, ಕ್ಲಾಸಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಟೆಸ್ಟ್ಗಳಲ್ಲಾಗಲಿ ನಾವು ಆ ಡೆಫಿನೇಷನ್ ಆಗಲಿ ಆ ಕ್ವೆಶನ್ ಆಗಲಿ ನಿಮ್ಮನ್ನು ಕೇಳಿರೋದಿಲ್ಲ. ಅಂಥದ್ದು ಎಕ್ಸಾಮಲ್ಲಿ ಬಂದುಬಿಟ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತೀವಿ. ಅದಕ್ಕೆ ನೀವು ಯಾವುದು ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅಂತ ಯಾವುದೇ ಟೀಚರ್ ಹತ್ರ ಹೇಳಿಸ್ಕೋಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, 1000% ಇಂಪಾರ್ಟೆಂಟ್, ಈ ಥರ ಯಾರು ಹೇಳ್ತಾರೋ ಅವ್ರ ಮಾತು ಕೇಳಬೇಡಿ. ಯಾವುದು ಅನ್ಇಂಪಾರ್ಟೆಂಟ್, ಯಾವುದು ಇಂಪಾರ್ಟೆಂಟ್ ಅಲ್ಲ. ಎವ್ರಿಥಿಂಗ್ ನೀವು ಕಲಿತಿರೋದು ಸೈನ್ಸ್ ಸಬ್ಜೆಕ್ಟ್ಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವೆ. ನೀವು ಮತ್ತೆ CET ನೀಟು ಏನೇನೋ ಎಕ್ಸಾಮ್ಸ್, ಅದರಲ್ಲಿ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅನ್ನೋ ಟಾಪಿಕ್ಕೇ ಬರೋದಿಲ್ಲ. ಅದಕ್ಕೆ ನೀವು ಡೋಂಟ್ ಬಿಲೀವ್ ಇನ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, 1000% ಇಂಪಾರ್ಟೆಂಟ್. ಪ್ಲೀಸ್ ಯು ಡೋಂಟ್ ಬಿಲೀವ್ ಸಚ್ ಎ ಕ್ಲಾಸಸ್ ಪ್ಲೀಸ್. ವಿ ಹ್ಯಾವ್ ಥರ್ಡ್ ಡೆಫಿನೇಷನ್, ಅನ್ಎಕ್ಸ್ಪೆಕ್ಟೆಡ್. ಅನ್ಇಂಪಾರ್ಟೆಂಟ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್. ಯಾಕೆ ಸರ್? ನಾವೆಲ್ಲೂ ಕೂಡ ಮಾಡಲ್ ಪೇಪರ್ಸ್ ಆಗಲಿ ಟೆಸ್ಟ್ಗಳು ಮಾಡೋವಾಗಲಿ ಬೇರೆ ಡೆಫಿನೇಷನ್ಸಿಗೆ ಒತ್ತು ಕೊಡ್ತೇವೆ ಹೊರತು ಕೆಲವೊಂದು ಡೆಫಿನೇಷನ್ಸ್ ಎಲ್ಲೂ ಕೇಳಿರಲ್ಲ ಬಿಡು ಅಂತ ಕೊಡೋಕ್ಕೆ ಹೋಗೋದಿಲ್ಲ. ಕ್ವೆಶನ್ ಪೇಪರ್ ಸೆಟ್ ಮಾಡೋದು ನಾವು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನೇ ಹಾಕಿ ನಿನ್ನ ತಲೆ ಮೇಲೆ ಸಿಗಕ್ಕೆ ಆಗ್ತಾನೆ. ಸೊ ಏನು ಸರ್ ಅದು? ಅದನ್ನೇ ನಾವು ಟ್ರಿವಿಯಲ್ ರಿಲೇಷನ್ ಅಂತ, ಟ್ರಿವಿಯಲ್ TRIVIAL ಟ್ರಿವಿಯಲ್ ರಿಲೇಷನ್. ಸಿಂಪಲ್ಲು. ಇದಕ್ಕೆ 6A ಸ್ಟಾರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ. ಕ್ಯಾಪಿಟಲ್ R ಮತ್ತು ಕ್ಯಾಪಿಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೆಫಿನೇಷನ್ ಮುಗಿಸಿದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಏನು ಸರ್ ಅವು? ಸರಿಯಾಗಿ ಕೇಳಿಸ್ಕೊ. ಎಂಟಿ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್, ಸಮಟೈಮ್ಸ್ ಟುಗೆದರ್ ಕಾಲ್ಡ್ ಟ್ರಿವಿಯಲ್ ರಿಲೇಷನ್. ಎಂಟಿ ಯೂನಿವರ್ಸಲ್ ಎರಡನ್ನೂ ಸೇರಿಸ್ಕೊಂಡು ಎಂಟಿ ಆಗೋದು ಯೂನಿವರ್ಸಲ್ ಆಗಲ್ಲ, ಯೂನಿವರ್ಸಲ್ ಆಗೋದು ಎಂಟಿ ಆಗಲ್ಲ.
ಗೊತ್ತಾಗ್ತಿದೆಯಾ? ಅವೆರಡನ್ನು ಸೇರಿಸಿ, ಅದು ಸಪ್ರೇಟು ಇದು ಸಪ್ರೇಟ್ ಆಗಿರೋವನ್ನು ಸೇರಿಸಿ ನಾವು ಟ್ರಿವಿಯಲ್ ರಿಲೇಷನ್ ಅಂತ ಕರಿತೀವಿ. ಇದು ಅನ್ಎಕ್ಸ್ಪೆಕ್ಟೆಡ್ ಬಟ್ ನಾಟ್ ಅನ್ಇಂಪಾರ್ಟೆಂಟ್. ಆಗಲೇ ಹೇಳಿದೆ, ಡೋಂಟ್ ಡಿಫ್ರೆನ್ಶಿಯೇಟ್ ಯುವರ್ ಸಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್. ಆ ಥರ ಸಬ್ಜೆಕ್ಟ್ನ ಯಾವತ್ತೂ ಡಿವೈಡ್ ಮಾಡ್ಕೋಬೇಡ, ಅಲ್ಲೇ ಲಾಸ್ ಮಾಡ್ಕೊಂಬಿಡೋದು ನಿನ್ನ ಸಬ್ಜೆಕ್ಟು. ಎಲ್ಲ ಕಲಿಬೇಕು. ಎಲ್ಲಿ ಪಿಕ್ ಮಾಡ್ತಾನೆ ಕ್ವಶನ್ ಪೇಪರ್ ಸೆಟ್ಟಿಂಗ್ ಗೊತ್ತಿಲ್ಲ. ಓಕೆ, ಅಲ್ಲಿಗೆ ಟ್ರಿವಿಯಲ್ ರಿಲೇಷನ್ ಡೆಫಿನೇಷನ್ ಕೂಡ ಮುಗಿಯುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡೋಕ್ಕೆ ಬರೋದಿಲ್ಲ, ಯಾಕಂದರೆ ಸಪ್ರೇಟ್ ಆಗಿ ಕೊಡಬೇಕಾಗುತ್ತೆ. ಎಂಟಿಗೆ ಬೇರೆ, ಯೂನಿವರ್ಸಲ್ ರಿಲೇಷನ್ಗೆ ಬೇರೆ ಕೊಡಬೇಕಾಗುತ್ತೆ. ಟ್ರಿವಿಯಲ್ ರಿಲೇಷನ್ಗೆ ನಾವು ಕೊಡೋ ಎಕ್ಸಾಂಪಲ್ ಎಂಟಿ ಆಗಿದ್ರೆ ಯೂನಿವರ್ಸಲ್ ಆಗಲ್ಲ, ಯೂನಿವರ್ಸಲ್ ಆಗಿದ್ರೆ ಎಂಟಿ ಆಗಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ ಕೇಳಲ್ಲ, ಡೋಂಟ್ ವರಿ. ಸಪೋಸ್ ಟು ದೇ ಆಸ್ಕ್ ಡಿಫೈನ್ ಟ್ರಿವಿಯಲ್ ರಿಲೇಷನ್, ಆಗ ಯುವರ್ ನೀಡ್ ನಾಟ್ ಟು ರೈಟ್ ಆರ್, ಯುವರ್ ನೀಡ್ ನಾಟ್ ಟು ರೈಟ್ ಕ್ಯಾಪಿಟಲ್ ಎ, ಜಸ್ಟ್ ಯು ಕ್ಯಾನ್ ರೈಟ್ ದ ಸಿಂಪಲ್ ಆನ್ಸರ್ ಫಾರ್ ದಿಸ್ ಡೆಫಿನೇಷನ್. ಏನಂತೆ? empty relation and universal relation, sometimes called trivial relation. That's all. No? Come to definition number 4, 5, 6. ಹೇಳ್ತಾನೆ ಇದ್ದಾವಾಗಲೇ ನಾನು ಏನು ಸರ್ ಅವು ರಿಫ್ಲೆಕ್ಸಿವ್ ರಿಲೇಷನ್ ಆಫ್ ಟೈಪ್ಸ್ ಆಫ್ ರಿಲೇಷನ್ಸ್. ರಿಫ್ಲೆಕ್ಸಿವ್ ರಿಲೇಷನ್, ರಿಫ್ಲೆಕ್ಸಿವ್ ವೆನ್ ದ ರಿಲೇಷನ್ ಆರ್ ಇಸ್ ಸೆಟ್ ಟು ಬಿ ರಿಫ್ಲೆಕ್ಸಿವ್ ಅಂತ ಕೇಳ್ತಾರೆ. ದಟ್ ಈಸ್ ದ ಡೆಫಿನೇಷನ್. ಆಗ ಕೇಳಕ್ಕೆ ಹೋಗೋದಿಲ್ಲ. ಡಿಫೈನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರೀತಾರೆ. ನಾನು ಇದನ್ನು ಬರೀ ಡೆಫಿನೇಷನ್ ಹೇಳಿಕೊಟ್ಟು ಕೈ ತೊಳ್ಕೊಂಡ್ರೆ 1 ಮಾರ್ಕ್ ಮಾತ್ರ ಬರುತ್ತೆ. ನಾನು ಕಂಪ್ಲೀಟ್ ಇನ್ನು 15 ಮಿನಿಟ್ಸ್, 15 to 20 ಮಿನಿಟ್ಸ್ 4, 5, 6 ಡೆಫಿನೇಷನ್ ಇರ್ತೀನಿ. ನೀವು ಕೂಡ ಪ್ರಪಂಚ ಮರೆತು ಮನೆಯಲ್ಲಿ ಏನೋ ಡಿಸ್ಟರ್ಬ್ ಇಲ್ದಿರ, ಇನ್ ಕೇಸ್ ಡಿಸ್ಟರ್ಬ್ ಇದ್ದರೆ ವಿಡಿಯೋ ಸ್ಟಾಪ್ ಮಾಡಿ ಡಿಸೆಂಟ್ ಪ್ಲೇಸ್ಗೆ ಹೋಗ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿಕೊಂಡು ಸೈಲೆಂಟಾಗಿ ವರ್ಕ್ಬುಕ್ ಇಟ್ಕೊಂಡು ಕೇಳಿಸ್ಕೊ. ತುಂಬ ಸೆನ್ಸಿಟಿವ್ ಇವು. ಒಂದು ಸಣ್ಣ ಡೌಟ್ ಇದ್ದರೂ ಸಹ 3 ಮಾರ್ಕ್ ಪ್ರಾಬ್ಲಮ್ ಅಲ್ಲ ಆ ಸ್ಟೆಪ್ಪು. ಸ್ವಹ ಗೋವಿಂದ. ಸ್ಟಾರ್ಟ್ ಮಾಡೋಣ. ಎಸ್, ವರ್ಕಿಂಗ್ ರೂಲ್ ಹೇಳ್ಬಿಡ್ತೀನಿ, ಆಗ ಡೆಫಿನೇಷನ್ ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ಆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಥಿಯರಿಟಿಕಲ್ ಆಗಿರೋದನ್ನು ಪ್ರಾಕ್ಟಿಕಲ್ ಆಗಿ ಕಲಿಯೋದಕ್ಕೆ ಪ್ರೆಸೆನ್ಸ್, ಮೈಂಡ್ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್, ಇನ್ವಾಲ್ವ್ಮೆಂಟ್ ಈಸ್ ಇಂಪಾರ್ಟೆಂಟ್, ಕಮಿಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಎಲ್ಲ ಇರಲಿ. ಮನೆಯಲ್ಲಿ ಡಿಸ್ಟರ್ಬ್ ಇದ್ದರೆ ಮಾತ್ರ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ಆ ಪೀಸ್ಫುಲ್ ರೂಮ್ ಸಿಚುಯೇಷನ್, ಪ್ಲೇಸ್ ಅಂದರೆ ರೂಮ್ ಆಗ್ಬೋದು, ಟೆರೆಸ್ ಆಗ್ಬೋದು, ಯಾರು ಇಲ್ಲದೆ ಇರೋದು ತೊಗೊಂಡೋಗಿ ಈ 3 ಡೆಫಿನೇಷನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡು. ಆವಾಗ ನಿನಗೆ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಗೊತ್ತಾಗ್ತಿದೆಯಾ? ಎಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ದೇರ್ ಈಸ್ ಎ ಲೋಕಲ್ ಮೀನಿಂಗ್ ಫಾರ್ ದಿಸ್ ಮ್ಯಾಥಮ್ಯಾಟಿಕಲ್ ಸೆಂಟೆನ್ಸ್. ಏನಂತೆ? ಈ ಚೆಕಿಂಗ್ ಅನ್ನೋದು ಯಾವುದೋ ಒಂದು ಎಲಿಮೆಂಟ್ ತಗೊಂಡು ಏಲ್ ಮಾಡು ಅಂತಲ್ಲ, ಎಲ್ಲ ಎಲಿಮೆಂಟ್ಸ್ ತಗೊಂಡು ಚೆಕ್ ಮಾಡಬೇಕು. KSRTC ಬಸ್ಸಲ್ಲಿ ಚೆಕಿಂಗ್ ಬರ್ತಾನೆ, ಒಬ್ಬನ ಚೆಕ್ ಮಾಡೋಟ್ಟು ಹೋಗ್ತಾನ? ಒಬ್ಬರನ್ನ ಬಿಡಲ್ಲ, ಒಬ್ಬರನ್ನ ಕೂಡ ಬಿಡಲ್ಲ. ಸೊ ದಿಸ್ ಇಸ್ ದ ಸಿಂಬಲ್ ಅಪ್ಲಿಕೇಬಲ್ ಟು ದಟ್ ಎಕ್ಸಾಂಪಲ್. KSRTCಯಲ್ಲಿ ಕಂಡಕ್ಟರ್ ಡ್ರೈವರ್ನ ಬಿಟ್ಟರೆ ಇನ್ನು ಚೆಕ್ಕಿಂಗು ಯಾರನ್ನೂ ಬಿಡಲ್ಲ. ಬಸ್ ಹತ್ತದೆ, ಒಬ್ಬನ ಚೆಕ್ ಮಾಡಿದೆ, ಕೆಳಗಡೆ ಬಂತು, ಕರೆಕ್ಟಾಗಿದೆ, ಅಲ್ಲಿ ಟಿಕೆಟ್ ಇಶ್ಯೂವಿಂಗ್ ಅಂತ ರಾಂಗ್ ಕಾನ್ಸೆಪ್ಟ್. he is checked to everybody in that bus, every passenger in that bus except driver and conductor. ಹಾಗೆ ಫಾರ್ ಆಲ್ ಅನ್ನೋದನ್ನು ವರ್ಕ್ ಮಾಡ್ಸಕ್ಕೆ ನಾನು ಎಕ್ಸಾಂಪಲ್ ತೊಗೊಂಡೆ. ಚೆಕಿಂಗ್ ಹತ್ತ ಮೇಲೆ ಯಾರನ್ನೂ ಬಿಡಲ್ಲ. ಅಲ್ಲಾದರೂ ಡ್ರೈವರ್ ಕಂಡಕ್ಟರ್ ಎಕ್ಸಾಂಪ್ಷನ್ ಆಗಿದ್ದಾರೆ, ಈ ಸೆಟ್ಟಲ್ಲಿ ಒಬ್ಬನ ಎಕ್ಸಾಂಪ್ಷನ್ ಆಗಲ್ಲ. ಗೊತ್ತಾಗ್ತಿದೆಯಾ? ದಟ್ ಈಸ್ ದ ಮೀನಿಂಗ್ ಆಫ್ ಎ. ಈ ರೂಲ್ ಏನು ಹೇಳ್ತಾ ಇದ್ದೀನಿ, ಆ ರೂಲು ಸೆಟ್ ಎಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಾಗುತ್ತೆ. ಎಲ್ಲ ಅನ್ನೋದನ್ನು ಇಲ್ಲಿ ತೋರ್ಸೋಕ್ಕಾಗಲ್ಲ. ಎ ಅಂದರೆ ಒಂದು ಎಲಿಮೆಂಟ್. ಆ ಎ ಅಂದರೆ ಏನು ಸರ್? 1 ಆಗ್ಬೋದು, 2 ಆಗ್ಬೋದು. ಈ ಎಕ್ಸಾಂಪಲ್ಸಲ್ಲಿ ಯಾವುದಾದ್ರೂ ಆಗ್ಬೋದು. ಫಾರ್ ಆಲ್, ಪ್ಲೀಸ್, ದಿಸ್ ಇಸ್ ಇಂಪಾರ್ಟೆಂಟ್. ಇದಿಲ್ಲ ಅಂದರೆ ಕಟ್ ಮಾಡಿ ಅಂತ ಕೂಡ ಹೇಳ್ಬಿಡ್ತಾರೆ ನೋಡಿ. ಟೇಕ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ 1 by 1, ನಾಟ್ ಎಟ್ ಎ ಟೈಮ್. ಫಸ್ಟ್ 1 ತಗೊಂಡಿದ್ದೀನಿ, ರಿಲೇಷನ್ಗೆ ಹೋಗಿದ್ದೀನಿ. ಯಾವ ರಿಲೇಷನ್ ಸರ್? ಯಾವುದೋ ಒಂದು ರಿಲೇಷನ್ ತಗೋ, ಅದು ರಿಫ್ಲೆಕ್ಸ್ ಆಗುತ್ತಿಲ್ವ ನೋಡೋಣ. ಸೊ ಇಲ್ಲಿ ಈ 3 ರಿಲೇಷನ್ಸ್ ಬರೆದಿದ್ದೀನಿ, 4ನೇದು ಒರೆಸ್ಬಿಟ್ಟಿದ್ದೀನಿ, ಎಂಟಿ ರಿಲೇಷನ್ ಬಿಟ್ಬಿಡಿ. ಯಾವುದು ರಿಫ್ಲೆಕ್ಸಿವ್ ಆಗುತ್ತೋ ನೋಡಿಬಿಡೋಣ. ಅದಕ್ಕೆ
ನೀವು ಡೆಫಿನೇಷನ್ ಕಳೀತಾ ಪ್ರಾಬ್ಲಮ್ಸ್ ವರ್ಕಿಂಗ್ ರೂಲ್ ಕಳಿಬೇಕು, ಪ್ರಾಬ್ಲಮ್ಸ್ ವರ್ಕಿಂಗ್ ರೂಲ್ ಕಳೀತಾ ಡೆಫಿನೇಷನ್ ಕಳಿಬೇಕು. ಇಂಟರ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ಅದಕ್ಕೆ ಸೆನ್ಸಿಟಿವ್ ಆಗಿ ಕೇಳಿ ನಾನು 15 ನಿಮಿಷ ಪಾಠ ಅಂತ ಹೇಳಿದ್ದೀನಿ. ಎಸ್, ಬರೆಯೋದೇನಿರಲ್ಲ ಇವತ್ತು, ಕಂಪ್ಲೀಟ್ ಕೇಳೋದೆ, ಸೂಕ್ಷ್ಮವಾಗಿ ಕೇಳಿ ಕಲ್ತ್ಬಿಟ್ರೆ ನೆಕ್ಸ್ಟ್ ಕ್ಲಾಸಿಂದ ನಾನು ಮಾಡ್ತಿದ್ರೆ ಅಡ್ವಾನ್ಸ್ ಆಗಿ ನೀನೇ ಸ್ಟೆಪ್ಸ್ ಹೇಳ್ಕೊಂಡು ಹೋಗ್ತೇವೆ. ಸರ್ ಇದೇ ಸ್ಟೆಪ್ ಹೇಳ್ತಾರೆ ಅಂತ, ಅಷ್ಟು ಚೆನ್ನಾಗಿದೆ ಟಾಪಿಕ್ಕಿನ್ನ. ಎಸ್, ಫಾರ್ ಎಕ್ಸಾಂಪಲ್ ಟೇಕ್ ಎ ಈಸ್ ಈಕ್ವಲ್ ಟು 1 ಇನ್ ದಿಸ್. ವಾಟ್ ಈಸ್ ಮನ್ ಬೈ ಎ ಕಮ ಎ ಬಿಲಾಂಗ್ಸ್ ಟು ಆರ್? 1,1 ಆ ರಿಲೇಷನಲ್ಲಿ ಇರಬೇಕು. ಇದೆಯಾ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಎ ಕಾಮ ಎ ಅಂದರೆ ಸೇಮ್ ಎಲಿಮೆಂಟ್ ತಗೋಬೇಕು. ರಿಫ್ಲೆಕ್ಸ್ಗೆ ಯಾವತ್ತು ಇವೆರಡು ಸೇಮ್ ಇರಬೇಕು, ರೂಲ್ ಅದು. ಬಿಲಾಂಗ್ಸ್ ಟು ಆರ್, ಆರ್ಡರ್ ಪೇರ್ ಆದರೆ ಬಿಲಾಂಗ್ಸ್ ಟು ಆರ್ ಬರೀಬೇಕು. ಸಪರೇಟ್ ಎಲಿಮೆಂಟ್ ಆದರೆ ಬಿಲಾಂಗ್ಸ್ ಟು ಸೆಟ್ ಬರೀಬೇಕು. ನಾನು ಪ್ರಿಂಟಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ನಿಮ್ಮ ನೋಟ್ಸಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ನಿನ್ನ ಸಬ್ಜೆಕ್ಟ್ ಸರಿಯಾಗಿ ಕಲ್ತ್ಬಿಡು, ಯಾವ್ದು ಕರೆಕ್ಷನ್ ಅಂತ ನಾನು ತೋರ್ಸಂಗೆ ಇಲ್ಲ ವಿಡಿಯೋಲ್ಲಿ. ಓಹ್ ಇದು ತಪ್ಪು, ಇದು ಕರೆಕ್ಟ್ ನೀನೇ ಮಾಡ್ಕೊಂಡ್ಬಿಡುತ್ತೆ. ಇದನ್ನು ಆರ್ಡರ್ ಪೇರ್ ಅಂತ ಕರಿತೀವಿ. ದಿಸ್ ಇಸ್ ಎ, ಇದನ್ನು ಆರ್ಡರ್ ಪೇರ್ ಅಂತ ಕರಿತೀವಿ. ಒಂದು ಓಪನ್ ಬ್ರಾಕೆಟಲ್ಲಿ ಬರೆದ್ರೆ ಆರ್ಡರ್ ಪೇರ್. ಆರ್ಡರ್ ಪೇರ್ಸ್ ಎಲ್ಲಾದರೂ ಬಂದರೆ ಬಿಲಾಂಗ್ಸ್ ಟು ರಿಲೇಷನ್ ಅಂತಲೇ ಬರೀಬೇಕು. ಈ ಆರ್ಡರ್ ಪೇರ್ಸ್ ಯೂಸ್ ಮಾಡಿದಿರಾ ಔಟ್ಸೈಡ್ ಎಲಿಮೆಂಟ್ಸ್, ಅದರ ಓಪನ್ ಬ್ರಾಕೆಟ್ ಔಟ್ಸೈಡ್ ಎಲಿಮೆಂಟ್ಸ್ ತೊಗೊಂಡಾಗ ಅದು ಎ ಕಮ ಬಿ ಆಗ್ಬೋದು, ಎ ಕಮ ಬಿ ಕಮ ಸಿ ಆಗ್ಬೋದು, ಸಿಂಗಲ್ ಎ ಆಗ್ಬೋದು. ಅವಾಗ ಬಿಲಾಂಗ್ಸ್ ಟು ಏನೇ ಬರಬೇಕು. ಮಿಸ್ಟೇಕ್ಸ್ ಆಗಿದೆ ಪ್ರಿಂಟಲ್ಲಿ, 3ನೇ ಸಲ ನಾನು ಹೇಳ್ತಾ ಇರೋದು, ಕರೆಕ್ಷನ್ ಮಾಡ್ಕೊಳ್ಳಿ ದಯವಿಟ್ಟು. ಗೊತ್ತಾಗ್ತಿದ್ಯಾ? ಎಸ್, ನನ್ನ ಪ್ರಾಬ್ಲಮ್ಮು ಅರ್ಥ ಮಾಡಿಸ್ತಾ ಡೆಫಿನೇಷನ್ ಮೀನಿಂಗು ತೊಗೊಳ್ತಾ ಇದ್ದೇನೆ. ಕೊನೆಗೆ ಡೆಫಿನೇಷನ್ ಏನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಹೇಳ್ತೀನಿ, ಅಲ್ಲಿವರೆಗೂ ಕಾಯಬೇಕು ನೀವು. ಎಸ್, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತಿದ್ರಲ್ಲಿ ಎಲ್ಲ ಎಲಿಮೆಂಟ್ಸು ಎಲ್ಲಿರ್ತಕ್ಕಂಥವು 1/1 ತಗೊಂಡು ಈ ಫಾರ್ಮುಲಾ ಚೆಕ್ ಮಾಡಿ ಅಂತ ಅದರ ಅರ್ಥ, ಎಲ್ಲ ಎಲಿಮೆಂಟ್ಸ್ಗೂ. ಈಗ ನಾವು ಫಸ್ಟ್ ಏನಪ್ಪ ತಗೊಂಡ್ವು, ಏನು ತಗೊಂಡ್ವು? 1 ತಗೊಂಡು ರಿಲೇಷನ್ಗೆ ಹೋಗಿ ನಿನಗೆ ಕೊಟ್ಟಿರ್ತಕ್ಕಂಥ ರಿಲೇಷನ್ 3 ಕೊಟ್ಟಿರಲ್ಲ. ನಾನು ನಿಮಗೊಂದೇ ರಿಲೇಷನ್ ಕೊಡ್ತಾನೆ ಕ್ವಶನ್ ಪೇಪರಲ್ಲಿ, ನಾನು 3 ಬರೆದಿದ್ದೀನಿ. ಇನ್ನೂ ಬೆನಿಫಿಟ್ಟೇ ನಿನಗೆ, ಕನ್ಫ್ಯೂಷನ್ ಅಂತ ಟ್ರೀಟ್ ಮಾಡಬೇಡ ನೀನು. ಬೆನಿಫಿಟ್ಟೇ 3 ಬರೆದಿರೋದ್ರಿಂದ 1 ತಗೊಂಡಿದ್ದೀನಿ. ಫಸ್ಟ್ ಎಕ್ಸಾಂಪಲ್ಗೆ ಬಂದಿದ್ದೀನಿ. ಇದೇ ರಿಲೇಷನ್ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅಂತ ಇಟ್ಕೊ. ಆಗ 1,1 ಎಲ್ಲಾದರೂ ಇದೆಯಾ? ಇಲ್ಲ. ಸೊ ಅಲ್ಲಿಗೆ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್, ಹೆನ್ಸ್ ಇಟ್ಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಈಸಿಯಾಗಿ ಬರೆದಾಗ್ಬೋದು. ಈಗ ನಿಮಗೆ ಬರೋ ಡೌಟ್ ಹೇಳ್ತೀನಿ ನೋಡಿ. ಸರ್ 2 ತಗೊಂಡಾಗ 2,2 ಇದೆ ಅಲ್ಲ ಸರ್, ಅಲ್ಲಿಗೇನಾಯಿತು? ಚೆಕಿಂಗ್ ಬಂದಾಗ ಕಂಡಕ್ಟ್ರು ಅವನ ಹತ್ರ ಹೋಗಿ ಚೆಕ್ ಮಾಡಿ, ಇನ್ಯಾರ ಹತ್ರ ಚೆಕ್ ಮಾಡಬೇಡಿ ಅಂತ ಹೇಳ್ದಂಗಿದೆ. ಬುಕ್ ಅಂತ ಹೋಗಿತಾನೆ ಚೆಕಿಂಗ್. ಅವನು ಕಂಡಕ್ಟರ್ ಡ್ರೈವರ್ ಚೆಕಿಂಗ್ ಬಂದಮೇಲೆ ಮುಚ್ಕೊಂಡು ಬಿದ್ದಿರ್ಬೇಕು ಅವರು. ಸರ್ ಅವ್ರಿಗೂ ಇಲ್ಲಿ ಇದು ಎಕ್ಸಾಂಪಲ್ಗೆ ಏನು ಸರ್ ಸಂಬಂಧ? ನೀನು ಹಂಗೆ ಕೇಳ್ತಾ ಇದ್ದೆ. ಸರ್ 2 ಇದೆ ಅಲ್ಲ ಸರ್, 2,2 ಇದೆ ಅಲ್ಲಿ ರಿಫ್ಲೆಕ್ಸ್ ಆಗುತ್ತೆ. ವಾಟ್ ಅಬೌಟ್ 1? ಅವ್ನು ಬಸ್ ಹತ್ತಿಲ್ವಾ? ಅವನ ಹತ್ರ ಟಿಕೆಟ್ ಇದೆಯಾ ಇಲ್ಲ ಚೆಕ್ ಮಾಡೋದು ಬೇಡವಾ? ಸೊ ಅಲ್ಲಿಗೆ ಪ್ಯಾಸೆಂಜರ್ ಎಲ್ಲ ಪ್ಯಾಸೆಂಜರ್ಸ್ ನೋಡಬೇಕು ಚೆಕಿಂಗ್ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲಿ ಈ ಫಾರ್ಮುಲಾ ಎಲ್ಲ ನಂಬರ್ಸ್ಗೂ ಚೆಕ್ ಮಾಡಬೇಕು. ಏನಾಗಿದೆ ಸರ್ ಇಲ್ಲಿ? 1 ಸೆಟ್ಟಲ್ಲಿದೆ, ಆದರೆ ರಿಲೇಷನ್ ಇಲ್ಲ, 1,1 ಇಲ್ಲ ನೋಡಿ. ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ರಿಲೇಷನ್ ಇಸ್ ನಾಟ್ ರಿಫ್ಲೆಕ್ಸಿವ್. 2 ಇದೆ, 2,2 ಇದೆ. ಅವನು ಏನು ಹೇಳ್ತಾನೆ ಡೆಫಿನೇಷನ್? ಫಾರ್ ಆಲ್, ಆ ಫಾರ್ಮುಲಾ ಎಲ್ಲ ಎಲಿಮೆಂಟ್ಸ್ಗೂ ಚೆಕ್ ಮಾಡಿ, ಎಲ್ಲ ಅನ್ನೋದು ಇದರಲ್ಲಿ ಸೇರಿಕೊಂಡಿದೆ. ಅಲ್ಲಿಗೆ ಈ ಸೆಟ್ ಕೊಟ್ಟು ನಿಮ್ಮನ್ನು ಈ ರಿಲೇಷನ್ ಕೊಟ್ಟು ಇದು ರಿಫ್ಲೆಕ್ಸಿವ್ ಆಗುತ್ತೋ ಆಗಲ್ವಾ ಅಂದರೆ ನೀವು ನೋಡಿ, ನಾನು ಟಿಕ್ ಮಾರ್ಕ್ ಹಾಕಿರೋ 2 ಸ್ಟೆಪ್ಸು, ಇವೆಲ್ಲ ಎಕ್ಸ್ಟ್ರಾ ಎಕ್ಸಾಂಪಲ್ಸ್. ನೀವೇನು ಬರೀಬೇಕು? 1 ಅನ್ನೋದು ಎ ಯಲ್ಲಿದೆ, 1,1 ಅನ್ನೋದು ಆರಲ್ಲಿ ಇಲ್ಲ. ಇರೋದು ಬರೆಯೋಕ್ಕೆ ಹೋಗ್ಬೇಡ. ಏನು ಒಬ್ಬನ ಚೆಕ್ ಮಾಡಿಬಿಟ್ಟು ಕಂಡಕ್ಟರ್ ಇಳಿದುಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಇಶ್ಯೂ ಟಿಕೆಟ್ಸ್ ಹೋಗು ಅಂತಾನೆ ಏನು? ಅದು ಚೆಕ್ಕಿಂಗ್ ಮೀನಿಂಗೇ ಬರಲ್ಲ ಹಂಗೆ ಮಾಡಿದ್ರೆ. ಇಲ್ಲಷ್ಟೇ, ಬರೀ 2 ಮಾತ್ರ ತಗೊಂಡು 2,2 ಇದೆ ಅಂದರೆ ರಿಫ್ಲೆಕ್ಸಿವ್ ಮೀನಿಂಗೇ ಬರೋದಿಲ್ಲ. ಹೇಗೆ ಚೆಕ್ಕಿಂಗ್ ಆಫೀಸರ್ ಒಬ್ಬನ ಮಾತ್ರ ಚೆಕ್ ಮಾಡಿ ನಾನು ಚೆಕ್ಕಿಂಗ್ ಆಫೀಸರ್ ಅಂತ ಹೇಳ್ಕೊಂಡ್ರೆ ಸಾಧ್ಯವೇ ಇಲ್ಲ. ಹಿ ಈಸ್ ನಾಟ್ ಎ ಚೆಕ್ಕಿಂಗ್ ಆಫೀಸರ್. ಒಬ್ಬನ ಚೆಕ್ ಮಾಡಿದ್ರೆ ಚೆಕ್ಕಿಂಗ್ ಆಫೀಸರ್ ಅವನು ಅಲ್ಲ. ಎಲ್ಲನೂ ಚೆಕ್ ಮಾಡಿದ್ದಕ್ಕೆ ಅವ್ನಿಗೆ ಚೆಕ್ಕಿಂಗ್ ಆಫೀಸರ್ ಅಂತ ಬಂದು. ಈ ಫಾರ್ಮುಲಾ ಎಲ್ಲ ಎಲಿಮೆಂಟ್ಸ್ಗೂ ಚೆಕ್ ಮಾಡಿದ್ರೆ ಮಾತ್ರ ಅದು ರಿಫ್ಲೆಕ್ಸಿವ್ ರಿಲೇಷನ್ ತೋರಿಸ್ದಂಗೆ ಆಗುತ್ತೆ, ಇಲ್ಲಾಂದರೆ ತಪ್ಪಾಗುತ್ತೆ. ಅಲ್ಲಿಗೆ ಆನ್ ದಿಸ್ ಸೆಟ್ ವಾಟ್ ಅಬೌಟ್ ದಿಸ್ ರಿಲೇಷನ್? ನಾಟ್ ರಿಫ್ಲೆಕ್ಸಿವ್. ಒಂದು ಎಲಿಮೆಂಟ್ ಇದೆ, 2,2 ಇದೆ, ಆದರೆ 1,1 ಅನ್ನೋದು ಇಲ್ಲ ಅಂತ ತೋರಿಸುತ್ತೆ ಈ ಸಿಂಬಲ್ಲು. ಹೀಗೆ ಬರೀಬೇಕು ಲ್ಯಾಂಗ್ವೇಜ್ ನೀನು. ಇಫ್ ಯು ಟೇಕ್ ಸಪರೇಟ್ ಎಲಿಮೆಂಟ್ಸ್ ಯು ಶುಡ್ ಯೂಸ್ ದ ಸೆಟ್. ಇಫ್ ಯು ಟೇಕ್ ಆರ್ಡರ್ ಪೇರ್ಸ್, ದಿಸ್ ಇಸ್ ಆರ್ಡರ್ ಪೇರ್. ಸಿ ಒನ್ಸ್ ಅಗೇನ್ ಆರ್ಡರ್ ಪೇರ್, ದಿಸ್ ಈಸ್ 1,1 ಇದು ನೋಡು, ಓಪನ್ ಬ್ರಾಕೆಟ್ ಇಲ್ಲೊಂದು ಇದೆ. ಆ ಥರ ತಗೊಂಡಾಗ ಅದು ಬಿಲಾಂಗ್ಸ್ ಟು ಆಗಿರ್ಬೋದು, ಡಸ್ ನಾಟ್ ಬಿಲಾಂಗ್ಸ್ ಟು ಆಗಿರ್ಬೋದು, ಆರ್ ಅಂತಲೇ ಬರೀಬೇಕಾಗುತ್ತೆ. ಅವಾಗ
So example number 1 is not reflex relation on that set. Come to second example. I will put it a star mark. Take 1. We have 1, 1. ಅದಕ್ಕೆ ನೀನು ರಿಫ್ಲೆಕ್ಸಿವ್ ಅಂತ ಬರ್ದಾಗ್ತೀಯಾ? ತಪ್ಪು. ಯಾಕೆ ಸರ್? 2ಗೆ 2, 2 ಎಲ್ಲಾದ್ರೂ ಇರ್ಬೋದಲ್ಲ, ಇದ್ದು ಮತ್ತೆ ಎಕ್ಸ್ಟ್ರಾ ಆರ್ಡರ್ ಪೇರ್ಸ್ ಬೇಕಾದ್ರೆ ಇರ್ಬೋದು. ಈ ಡೌಟ್ ಬಂದಿರುತ್ತೆ ಕೆಲವು ಸ್ಟೂಡೆಂಟ್ಸ್ಗೆ ಇಷ್ಟೊತ್ತಿಗೆ. ಸರ್ 1, 1 ಇದೆ, 2, 2 ಇದೆ. ಎಕ್ಸಾಂಪಲ್ಗೆ ಬರ್ತೀನಿ, ಆಮೇಲೆ ಎಕ್ಸಾಂಪಲ್ಗೆ ಬರ್ತೀನಿ. ಎಸ್, ಟೇಕ್ ಎವ್ರಿ ಎಲಿಮೆಂಟ್ ಆಫ್ ಎ. ಫಸ್ಟ್ ಯು ಟೇಕ್ 1, 1, ಎಲ್ಲಿ ಬೇಕಾದ್ರೆ ಇರ್ಬೋದು, ಅದು ಫಸ್ಟ್ ಇರಬೇಕು ಅಂತಿಲ್ಲ. ದೆನ್ ಟೇಕ್ 2. ವೇರ್ ಈಸ್ 2, 2? ನೋ. ಅಲ್ಲಿಗೆ ಇದು R1 ನಾಟ್ ಎ ರಿಫ್ಲೆಕ್ಸಿವ್ ಅಂತ ಬರೀಬೇಕು. ಮತ್ತು R2 ಸೆಕೆಂಡ್ ಎಕ್ಸಾಂಪಲ್. ಇದು ಎಕ್ಸಾಮಲ್ಲಿ ನೀವು ಇದೆಲ್ಲ ಬರೆಯಂಗಿಲ್ಲ. ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡಿಸೋ ಬದಲು ನಾನು 3 ಎಕ್ಸಾಂಪಲ್ಸ್ ಇರೋ ಬೋರ್ಡ್ ಮೇಲೆ ಇರೋದನ್ನ ಡಿಸ್ಪ್ಲೇ ಮಾಡಿ 3 ಸತಿ ಹೇಳ್ಕೊಡ್ತಾ ಇದ್ದೀನಿ ರಿಫ್ಲೆಕ್ಸಿವ್. ಹಾಗೆ ಸರ್, ಹೌದು ಹಾಗೆ. ನೆಕ್ಸ್ಟ್ ಕಮ್ ಟು R2. 2 ಬಿಲಾಂಗ್ಸ್ ಟು ಎ, ಬಟ್ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು R, ಹೆನ್ಸ್ R2 ನಾಟ್ ಎಸ್ ರಿಫ್ಲೆಕ್ಸಿವ್. ದೆನ್ ಕಮ್ ಟು ಎಕ್ಸಾಂಪಲ್ ನಂಬರ್ 3. ಇದಕ್ಕೂ ಸ್ಟಾರ್ ಡಿಫ್ರೆಂಟ್ ಆಗಿ ಹಾಕಿದ್ದೀನಿ. ಟೇಕ್ 1, 1, ಟೇಕ್ 2, 2, 2. ದೀಸ್ 2 ಆರ್ ಎಕ್ಸ್ಟ್ರಾ ಆರ್ಡರ್ ಪೇರ್ಸ್ ಇರ್ಬೋದು. ದೆನ್ ವಿ ಕ್ಯಾನ್ ಸೇ ದಟ್ ದಿಸ್ ರಿಲೇಷನ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಅಲ್ಲಿಗೆ ಎಲ್ಲ ಎಲಿಮೆಂಟ್ಸ್ಗೂ ಈ ಫಾರ್ಮುಲಾ ಅಪ್ಲಿಕೇಬಲ್ ಆಗಬೇಕು. ಇದನ್ನು ಫಾರ್ಮುಲಾ ಅಂತ ಟ್ರೀಟ್ ಮಾಡಬೇಡಿ. ನಿಮ್ಮ ನಾಲೆಡ್ಜ್ಗೆ ಅದು ಫಾರ್ಮುಲಾ ಅಂತ ಹೇಳ್ಕೊಟ್ರೆ ನೀವು ಸ್ವಲ್ಪ ಒಟ್ಟಿಗೆ ಕಾಂಪ್ರಮೈಸ್ ಆಗ್ತೀರಾ. ಅರ್ಥ ಆಯ್ತಾ? ಇವತ್ತು ನೀವು ಬರೆಯೋದೇನಿರಲ್ಲ, ಜಸ್ಟ್ ಕೇಳೋದಿರುತ್ತೆ. ಡೇಟಾ ಸ್ವಲ್ಪ ಜಾಸ್ತಿ ಇಳಿಯುತ್ತೆ. ಆಲ್ರೆಡಿ 50 ಮಿನಿಟ್ಸ್ ಆಗಿದೆ, ಸಾಕು ಅಂತಂದರೆ ಇನ್ನು ಮತ್ತು ರಿಫ್ಲೆಕ್ಸಿವ್ ಆಯಿತು. ಸಿಮೆಟ್ರಿಕ್ಕು ಮತ್ತು ಟ್ರಾನ್ಸಿಟಿವ್ ಇನ್ನೊಂದು ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ರಿಫ್ಲೆಕ್ಸಿವ್ ಪಕ್ಕಾ ನೋಡ್ಬಿಡೋಣ. ಇನ್ನೆಲ್ಲೂ ಕೂಡ ನಾವು ಡೆಫಿನೇಷನ್ ಆಗಲಿ ಮತ್ತು 1 ಮಾರ್ಕ್ ಆಗಲಿ ತಪ್ಪು ಮಾಡೋಕ್ಕೆ ಹೋಗಬಾರ್ದು. ಏನು ಸರ್ ಅದು? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಏನು ಡಿಫೈನ್ ಮಾಡೋಕ್ಕೆ ಹೋಗಿದ್ರು ಸರ್? ರಿಫ್ಲೆಕ್ಸಿವ್ ರಿಲೇಷನ್. ಪ್ಲೀಸ್ ಅಲ್ಲೂ ಕೂಡ ಪ್ರಾಪರ್ ಸ್ಟಾರ್ಟ್ ಈಸ್ ಇಂಪಾರ್ಟೆಂಟ್ ಸರ್. ಏನು ಸರ್? ಎ ರಿಲೇಷನ್ ಕ್ಯಾಪಿಟಲ್ ಆರ್ ಆನ್ ಎ ಸೆಟ್ ಕ್ಯಾಪಿಟಲ್ ಎ. ಇವು ಇಂಪಾರ್ಟೆಂಟು ನೋಡಿ. ಬೇಕಾದರೆ ನೀನು ಯಾವುದಕ್ಕೆ ನಾಮಕರಣ ಮಾಡ್ತಾ ಇದೆಯಾ? ರಿಲೇಷನ್ಗೆ. ಯಾವುದ್ರ ಮೇಲೆ ಡಿಫೆಂಡ್ ಆಗಿದೆ? ಅದು ಸೆಟ್ ಮೇಲೆ. ಅವೆರಡೂ ಬರೆದು ಮತ್ತೆ ಇದೆಲ್ಲ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಹೊರತು ಇಷ್ಟು ಬರ್ಕೊಂಡು ಬಂದ್ಬಿಟ್ರೆ ನಿನಗೆ ಮಾರ್ಕ್ ಕೊಡಲ್ಲ. ಶೆಲ್ ವಿ ಸ್ಟಾರ್ಟ್? ವಾಟ್ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್? A relation capital R on a set capital A is said to be reflexive relation for all A belongs to A, then A, A belongs to R, then only it is reflexive. Starting ಅಲ್ಲಿ is said to be reflexive ಬರೋದಾಕಿದೆ, ಮತ್ತೆ is called reflexive ಬರಿಬೇಡ. ಇಂಗ್ಲೀಷ್ ಗ್ರಾಮರ್ ನೀನು ಹಾಕೊಂಡು ಸತ್ತೋಗುತ್ತೆ. ಎಲ್ಲರೂ ಒಂದು ಕಡೆ ಬರಿ. ಈಸ್ ಕಾಲ್ಡ್ ರಿಫ್ಲೆಕ್ಸಿವ್ ಅಂತ ಬರೆದಾಗ ಈ ಕಂಡೀಷನ್ ಮಾತ್ರ ಬರಿ. ಸ್ಟಾರ್ಟಿಂಗಲ್ಲಿ ಏನೂ ಬರೆದಿಲ್ಲ. ಇಫ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಆರ್, ದೆನ್ ಓನ್ಲಿ ಆರ್ ಇಸ್ ರಿಫ್ಲೆಕ್ಸಿವ್. ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ. ಸಿಂಗಲ್ ಎಲಿಮೆಂಟ್ಸ್ ಎಲ್ಲಾದರೂ ತಗೊಂಡಾಗ ಸೆಟ್ಟಲ್ಲೇ ಇರಬೇಕು. ಆರ್ಡರ್ ಪೇರ್ಸ್ ಎಲ್ಲಾದರೂ ತಗೊಂಡಾಗ ಬಿಲಾಂಗ್ಸ್ ಟು ಆರ್ ಅಂತಲೇ ಬರೀಬೇಕು. ನಾನು ಎ ಕಡೆ ಆರು, ಆರ್ ಕಡೆ ಪ್ರಿಂಟಲ್ಲಿ ಕೊಟ್ಟಿದ್ದೀನಿ. ನೀವು ದಯವಿಟ್ಟು ಕರೆಕ್ಷನ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಡೆಫಿನೇಷನ್. ಮತ್ತು ಈ 3 ಎಕ್ಸಾಂಪಲ್ಸಲ್ಲಿ ಯಾಕೆ ಇವೆರಡು ರಿಫ್ಲೆಕ್ಸಿವ್ ಆಗಲಿಲ್ಲ, ಯಾಕೆ ಇದು ಮಾತ್ರ ಆಯಿತು ಅನ್ನೋದು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಗ್ತಿದೆಯಾ? ಅಲ್ಲಿಗೆ 50+ ಮಿನಿಟ್ಸ್ ಆಗಿದೆ. ಡೇಟಾ ಪ್ರಾಬ್ಲಮಿಂದ ನಾನು 5th ಎಕ್ಸಾಮ್ ಡೆಫಿನೇಷನ್ ಸಿಮೆಟ್ರಿಕ್, 6th ಒನ್ ಟ್ರಾನ್ಸಿಟಿವ್, 7th ಒನ್ ಯೂನಿವರ್ಸಲ್. ಸೊ 4th, 5th, 6th ಇದೇ ರೀತಿ ಅರ್ಥ ಮಾಡ್ಕೊಂಬಿಟ್ರೆ 3 ಮಾರ್ಕ್ಸ್ ಪ್ರಾಬ್ಲಮ್ ಡೆಡ್ ಈಸ್ ಆಗಿಬಿಡುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ ಸರ್? ಈಗ ಹಾಗಾದರೆ ಇದು ಏನಾಯ್ತು ಸರ್? ಇದು ರಿಫ್ಲೆಕ್ಸಿವ್ ಆಯಿತು. ರಿಫ್ಲೆಕ್ಸಿವ್ ಬರೆಯುವಾಗ ಏನು ಬರೀಬೇಕು ಗೊತ್ತಾ? ನೀವು ಜನರಲ್ ಆಗೇ ತಗೋಬೇಕು. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ಎ, ಎ ಬಿಲಾಂಗ್ಸ್ ಟು ಆರ್, ಹೆನ್ಸ್ R3, ಇಲ್ಲ R3ನೇ ಇದು R2, ಇದು R1, ಹೆನ್ಸ್ R3 ಇಸ್ ರಿಫ್ಲೆಕ್ಸಿವ್. ಅದು ಆಗುತ್ತೆ ಅಂತ ಬರೆಯುವಾಗ ಜನರಲ್ ಆಗಿ ಎ ಅಲ್ಲಿ ಕನ್ಕ್ಲೂಷನ್ ಮಾಡು. ಆಗಲ್ಲ ಅಂತ ಬರೆಯುವಾಗ ಯಾಕಾಗಲ್ಲ ನಂಬರಿಂಗ್ ಅಲ್ಲಿ ರೀಸನ್ ಕೊಡು. ಪ್ಲೀಸ್ ಲಿಸನ್ ಕೇರ್ಫುಲಿ. ಲಾಸ್ಟ್ ಪಾಯಿಂಟ್, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ರಿಫ್ಲೆಕ್ಸಿವ್ ಆಗುತ್ತೆ ಅಂತ ಬರೆಯುವಾಗ ಪ್ರತಿಯೊಂದು ತಗೊಂಡಿಲ್ಲಿ ತೋರ್ಸೋಕ್ಕಾಗಲ್ಲ. 1, 1 ಇತ್ತು, 2, 2 ಇತ್ತು, ಅದಕ್ಕೆ R3 ರಿಫ್ಲೆಕ್ಸಿವ್ ಆಯಿತು, ಹಂಗೆಲ್ಲ ಬೇಡ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಈ ಎ ಅಲ್ಲಿ 1, 2 ಸೇರ್ಕೊಂಡ್ಬಿಟ್ಟಿದೆ. ಎ, ಎ ಬಿಲಾಂಗ್ಸ್ ಟು R3, ಎ, ಎ ಅಲ್ಲಿ 1, 1, 2, 2 ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಕವರ್ ಆಗೋಗಿದೆ. ಕನ್ಕ್ಲೂಷನ್ ಯಾವತ್ತೇ ಆಗಲಿ, ಆದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆದರೆ ಆಲ್ಫಾಬೆಟ್ಸಲ್ಲಿ ತೋರಿಸು. ಆದರೆ ಆಗಿಲ್ಲ ಅಂದರೆ ನಂಬರಿಂಗಲ್ಲೇ ತೋರಿಸು. ನೋಡು, ಇದು ರಿಫ್ಲೆಕ್ಸಿವ್ ಆಗಲಿ ನಂಬರಿಂಗಲ್ಲೇ ತೋರಿಸು.
ಇದು ರಿಫ್ಲೆಕ್ಸಿವ್ ಆಗಲಿಲ್ಲ, ನಂಬರಿಂಗಲ್ಲೇ ತೋರಿಸಿದೆ. ಇದು ರಿಫ್ಲೆಕ್ಸ್ ಆಗ್ತಿದೆ, ನಂಬರಿಂಗಲ್ಲಿ ತೋರ್ಸೋಕ್ಕೋಗಿಲ್ಲ, ಆಲ್ಫಾಬೆಟ್ಸಲ್ಲಿ ತೋರಿಸ್ತೇನೆ. ಏನು ಸರ್ ಆಲ್ಫಾಬೆಟ್ ಡೆಫಿನೇಷನ್ ಬರ್ದಾಕ ಆಗಂಗಿದ್ರೆ ದಟ್ಸ್ ಆಲ್. ಸೊ ಇದೇ ರೀತಿ ದಯವಿಟ್ಟು ನೀವು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಎಕ್ಸ್ಪ್ಲೇನ್ ಮಾಡ್ತೇನೆ. 4th, 5th, 6th ನೇಮ್ಲಿ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಯಾವನು ಪಕ್ಕ ಅರ್ಥ ಮಾಡ್ಕೊಳ್ತಾನೆ ಅವ್ನು 15 ಪ್ರಾಬ್ಲಮ್ಸ್ ಮಾಡಾಕ್ತಾನೆ. 3 ಮಾರ್ಕ್ಸ್ ಕ್ವಶನ್ ಬಂದಿರುತ್ತೆ. ಅದು ನಿಮ್ಮ ಜೋಬಲ್ಲಿ 3 ಮಾರ್ಕ್ಸ್ ಇದ್ದಂಗೆ. ಓಕೆ, ಬಾಯ್ರಾ.